ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಹೊತ್ತಿನ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕೇಂದ್ರ ಸರ್ಕಾರದ ಮಹತ್ವದ ಕಾರ್ಯಕ್ರಮಗಳಲ್ಲಿ ಅಥವಾ ಯೋಜನೆಗಳಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಮಗುವಿಗೆ ಶಿಕ್ಷಣ ಕೊಡಿ, ಇದೊಂದು ಮಹತ್ವದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಸಾರ್ತಾರೆ. ಹೆಣ್ಣು ಮಗು ಕುಟುಂಬದ ಕಣ್ಣು, ಹಾಗೆಯೇ ದೇಶದ ಆಸ್ತಿ, ಅದೊಂದು ರಾಷ್ಟ್ರದ ಗೌರವ ಅಂತ ಕೂಡ ನಾವು ಭಾವಿಸಬೇಕು. ಹೆಣ್ಣು ಮಗು ಮತ್ತು ಗಂಡು ಮಗು ನಿಮ್ಮ ಜೀವನ ಅತಿ ಎತ್ತರಕ್ಕೆ ಏರಬೇಕು ಅನ್ನೋದಾದರೆ ಎರಡು ರೆಕ್ಕೆಗಳಿಗೆ ಸಮಾನ, ಎರಡು ರೆಕ್ಕೆಗಳಿಗೆ ಹೋಲಿಸ್ತಾರೆ ಅವರು. ಹಾಗಾಗಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅವರಿಗೆ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ, ಸರ್ಕಾರದ ಮೇಲೆ ಇದೆ ಅಂಥೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಸಂದೇಶವನ್ನು ಕೊಡ್ತಾರೆ. ಎಷ್ಟು ಸುಸೂಕ್ತವಾದಂಥ ಹಾಗೆಯೇ ಎಷ್ಟು ಅರ್ಥಪೂರ್ಣವಾದಂಥ ಮಾತುಗಳು. ಹಾಗಾದರೆ 2015 ಜನವರಿ 21ರಲ್ಲಿ ಅವರು ಘೋಷಣೆ ಮಾಡಿದಂಥ ಅಥವಾ ಉದ್ಘಾಟನೆ ಮಾಡಿದಂಥ ಈ ಬೇಟಿ ಬಚಾವೋ ಬೇಟಿ ಪಡಾವೋ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ, ಹಾಗೆಯೇ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು, ಜಾರಿಗೆ ತರುವ ಸಂದರ್ಭದಲ್ಲಿ ಯಾವೆಲ್ಲ ಇಲಾಖೆಗಳು ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ, ಅನುಷ್ಠಾನದ ಸಂದರ್ಭದಲ್ಲಿ ಸಮುದಾಯದ ಪಾತ್ರ ಏನು, ಈ ಎಲ್ಲವುಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡು ನಮ್ಮ ಪ್ರಶ್ನೆಗಳಿಗೆ ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಶ್ರೀಯುತ ಆರ್ ಗೋಪಿನಾಥ್ ಅವರು ಬಂದಿದ್ದಾರೆ. ಸ್ಪರ್ಶ ಟ್ರಸ್ಟ್ ಅನ್ನುವಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಟ್ರಸ್ಟಿನ ವ್ಯವಸ್ಥಾಪಕ ಟ್ರಸ್ಟ್ಗಳು ಅಥವಾ ಸಂಸ್ಥಾಪಕರು. ಶ್ರೀಯುತರು ಕಳೆದ 18 ವರ್ಷಗಳಿಂದ ಈ ಮಕ್ಕಳ ರಕ್ಷಣೆಯಲ್ಲಿ, ವಿಶೇಷವಾಗಿ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಇದುವರೆಗೆ 12,000 ಮಕ್ಕಳಿಗೆ ಇವರು ಈ ಒಂದು ರಕ್ಷಣೆ ಮಾಡುವಂಥದ್ದು, ಅವರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಜೀವನ ಶಿಕ್ಷಣ ಇದನ್ನು ಕೊಡೋದಕ್ಕೆ ಅವರು ಮುಂದಾಗಿದ್ದಾರೆ. ಈಗ ಸದ್ಯ 6,000 ಮಕ್ಕಳಿಗೆ ತಮ್ಮ ಸಂಸ್ಥೆಯ ಮೂಲಕ ನೆರವಾಗ್ತಾ ಇದ್ದಾರೆ. ಈ ನೆರವಿಗಾಗಿ ರಾಜ್ಯ ಮಟ್ಟದ 2 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಶಸ್ತಿಗಳು ಬಂದಿದೆ, ಕಾರ್ಮಿಕ ಇಲಾಖೆ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವರಿಗೆ ಗೌರವ ಸಿಕ್ಕಿದೆ. ಬನ್ನಿ ಮಾತಾಡೋಣ. ಬೇಟಿ ಬಚಾವೋ ಬೇಟಿ ಪಡಾವೋ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಒಂದು ಖಂಡಿತ ಇದೊಂದು ಆಕರ್ಷಕವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಷ್ಟೇ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಶೀರ್ಷಿಕೆ ನೋಡಿ, ಬೇಟಿ ಬಚಾವೋ ಬೇಟಿ ಪಡಾವೋ. ಆ ಕೆಲಸನ ನೀವು ಮಾಡ್ತಾ ಇದ್ದೀರಿ, ತುಂಬ ಖುಷಿಯಾಗುತ್ತೆ. ಏನು ಸರ್ ಈ ಕಾರ್ಯಕ್ರಮದ ಉದ್ದೇಶ ಏನಿರ್ಬೋದು? ಸರ್, ರಾಷ್ಟ್ರ ಮಟ್ಟದಲ್ಲಿ 2015ರಲ್ಲಿ ಯಾವಾಗ ನರೇಂದ್ರ ಮೋದಿಜಿ ಅವರು ಸರ್ಕಾರಕ್ಕೆ ಬಂದರು, ಏನು ಪೊಸಿಷನ್ಗೆ ಬಂದರು, ಆ ಟೈಮಲ್ಲೇ ಅದಕ್ಕೆ ಮೊದಲು ತುಂಬ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ. ಸರ್ವ ಶಿಕ್ಷಣ ಅಭಿಯಾನದಿಂದ ಆಗ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಗ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ ನಡ್ಕೊಂಡು ಬಂದಿದೆ. ಆದರೂ ಎಲ್ಲೂ ಕೂಡ ಒಂದು ನಿರ್ದಿಷ್ಟವಾದಂಥ ಯೋಜನೆಯನ್ನು ಗಟ್ಟಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೇಳೋದಕ್ಕೆ ಒಂದು ಬೇಕಾಗಿತ್ತು. ಅದು ಏನಾಗಿತ್ತು, ಒಂದು ಮೊದಲೆಲ್ಲ ಜನರಲ್ ಆಗಿತ್ತು, ಮಕ್ಕಳಿಗೆ ಶಿಕ್ಷಣ, ಬೇರೆ ಬೇರೆ ಹಕ್ಕುಗಳು, ಬಾಲಕಾರ್ಮಿಕ ಮುಕ್ತ ಬೇಕು, ಈ ಥರ ಬೇರೆ 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 ಯೋಚನೆಗಳು ನಡೀತಾ ಇತ್ತು. ಆದರೆ ಒಂದು ಇಡೀ ದೇಶ ಒಮ್ಮತವಾಗಿ ಒಗ್ಗಟ್ಟಾಗಿ ಒಂದು ಕೂಗುವಂಥ ಒಂದು ಘೋಷಣೆ ಬೇಕಾಗಿತ್ತು, ಅದೇ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಇದು ಮುಖ್ಯವಾಗಿ ಏನಂದರೆ ಪ್ರತಿ ಹೆಣ್ಣು ಮಗು ಕೂಡ ಶಾಲೆಗೆ ಬರಬೇಕು, ಅದರ ಜೊತೆಯಲ್ಲಿ ಲಿಂಗ ತಾರತಮ್ಯ ಇರಬಾರದು ಅಂತ. ಇದು ತುಂಬಾ ದೊಡ್ಡ ಮಟ್ಟದದ್ದು ಯೋಚನೆಗಳು. ಇವತ್ತಿಗೂ ಇದೆ ದೊಡ್ಡ ಪಿಡುಗದು. ಇವತ್ತು ನೀವು ಗ್ರಾಮಗಳ ಕಡೆ ಹೋದಾಗ ಅಥವಾ ಇನ್ನು ಟ್ರೈಬಲ್ ಕಮ್ಯುನಿಟಿಗಳಿಗೆ ಹೋದಾಗ, ಮತ್ತೆ ಹಾಗೆ BPL ಕಮ್ಯುನಿಟಿಗಳಲ್ಲಿ ಹೋದಾಗ, ವಲಸಿಗ ಕುಟುಂಬಗಳಿಗೆ ಹೋದಾಗ ಹೆಣ್ಮಕ್ಳನ್ನು ಮಾರ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತಿಗೂ ಇದೆ. ಅದರಲ್ಲಿ ಯಾಕೆ ಅಂದ್ರೆ ಹೆಣ್ಮಕ್ಳು ಸಾಕಾಗಲ್ಲ, ಹೆಣ್ಮಕ್ಳನ್ನ ಮತ್ತೆ ನಮ್ಗೇನು ಅವರಿಂದ ಬೆನಿಫಿಟ್ ಆಗಲ್ಲ, ಅವ್ರು ಬೆಳೆದ ಮೇಲೆ ರಕ್ಷಣೆ ಮಾಡೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಅದೊಂದು ದೊಡ್ಡ ಪಿಡುಗು. ಇನ್ನೊಂದು ಬೆಂಕಿ ಕೆಂಡ ಕಟ್ಕೊಂಡಂಗೆ ಅದನ್ನ ಗಾದೆ ಮಾತಿದೆ, ಬಟ್ ಅದು ಉಲ್ಟಾನೆ ಆಕ್ಚುಲಿ. ಇವತ್ತು ಹೆಣ್ಣು ಮಗು ಒಂದಿದ್ರೆ ಮನೆಗೆ ಶಕ್ತಿ, ಇವತ್ತು ದೇಶಕ್ಕೂ ಶಕ್ತಿ, ಮನೆಗೂ ಶಕ್ತಿ. ಆ ಒಂದು ನಿಟ್ಟಿನಲ್ಲಿ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಈ ಬೇಟಿ ಪಡಾವೋ ಮತ್ತು ಬೇಟಿ ಬಚಾವೋ ಇದೆಯಲ್ಲ, ಒಂದು ಅಸ್ತ್ರವಾಗಿ ದೇಶಕ್ಕೆ ಬದಲಾಗಿದೆ ಅಂತ ಸರ್ ನನಗನ್ಸು ಅನ್ನಿಸ್ತಾ ಇರೋದು. ಇವತ್ತಿಗೊಂದು 11 ವರ್ಷ ಕಳೀತಾ ಇದೆ. ಹೋದ ಜನವರಿಯಲ್ಲಿ 25 ಜನವರಿಯಲ್ಲಿ 10 ವರ್ಷದ ಸಂಭ್ರಮ ಮಾಡಿದ್ದಾರೆ.
ಅಫ್ಕೋರ್ಸ್ ಇದು ಯಾವುದು ಈಸಿ ಅಲ್ಲ. ಯಾವುದೇ ಒಂದು ಮನೆಯಲ್ಲಿ ಒಂದು ಸಣ್ಣ ಯೋಜನೆ ಮಾಡಿದಾಗ, ಒಂದು ವ್ಯವಸ್ಥೆ ಮಾಡಿದಾಗ, ಒಂದು ಮದುವೆ ಮಾಡ್ಬೇಕಂದಾಗ ಅಥವಾ ಒಂದು ಸಣ್ಣ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದಾಗ ಎಷ್ಟೆಲ್ಲ ಅಡಕು ತೊಡಕುಗಳು ಬರುತ್ತೆ, ಎಷ್ಟೆಲ್ಲ ಚಾಲೆಂಜ್ಗಳು ಮಿಸ್ ಆಗ್ತದೆ, ಆಗೋದಿಲ್ಲ. ಸಪೋರ್ಟ್ ಸಿಗಲ್ಲ. ಮನೆಯಲ್ಲೇ ಕಿತ್ಕೊಂಡು ಹೋಗ್ತಾ ಇರ್ತಾರೆ, 4 ಜನ ಇರೋರು, ಒಬ್ರು ಈ ಕಡೆ ಹೋಗ್ತಾರೆ, ಒಬ್ರು ಆ ಕಡೆ ಹೋಗ್ತಾರೆ. ಇಡೀ ದೇಶ ಯೋಚನೆ ಮಾಡಿ, 29 ರಾಜ್ಯಗಳು, ಬೇರೆ ಹಲವಾರು ಭಾಷೆಗಳು, ಹಲವಾರು ಕಲ್ಚರಲ್ ಇದೆ, ಒಂದಂಥ ಸಂಸ್ಕೃತಿ ಹೊಂದಿರುವಂಥ ದೇಶ, ಅವ್ರದ್ದೇ ಆದಂಥ ನಿಬಂಧನೆಗಳಿದೆ. ಇದನ್ನು ಗೆದ್ದು ಬರೋದಕ್ಕೆ ಈ ಬೇಟಿ ಪಡಾವೋ ಯೋಜನೆ ಇದೆಯಲ್ಲ, ಒಂದು ಮಹತ್ವವಾದಂಥ ಒಂದು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗಿದೆ. ಸರ್ಕಾರ ಕೂಡ ಅಷ್ಟೇ ಒಂದಷ್ಟು ಅನುದಾನ ಇಡ್ತು. ಈ ಒಂದು 10 ವರ್ಷದಿಂದ ಕೂಡ ವರ್ಷಕ್ಕೂ ಕೂಡ ಒಂದಷ್ಟು ಅನುದಾನ ಇಟ್ಟು ಹೆಚ್ಚಾಗ್ತಾನೆ ಹೋಯ್ತು. ಬಜೆಟ್ ಮಾಡ್ಕೊಂಡು ಬಂತು. ಈ ಥರ ಮಾಡ್ಕೊಂಡು ಬಂದು ಹತ್ರ ಎಲ್ಲ ಸೆಲೆಕ್ಟೆಡ್ ಜಿಲ್ಲೆಗಳು 640 ಜಿಲ್ಲೆಗಳಂತ ಸ್ಟಾರ್ಟಿಂಗಲ್ಲಿ ಮೊದಲನೇ ಬಾರಿಗೆ ರಾಜಸ್ಥಾನದಲ್ಲಿ ಏನು 2015 ಶುರು ಮಾಡಿದ್ರು. ಅವತ್ತು ರಾಜಸ್ಥಾನದಿಂದ ಶುರುವಾಗಿ ಇಡೀ ದೇಶದಲ್ಲಿ ಒಂದು 640 ತಾಲೂಕು ಜಿಲ್ಲೆಗಳಾಗಿ ತಗೊಂಡ್ರು. ಹಾಗೆ ತಗೊಳೋದ್ರಲ್ಲಿ ಕರ್ನಾಟಕ ಕೂಡ ಒಂದಷ್ಟು ಜಿಲ್ಲೆಗಳಿದೆ. ಅದರಲ್ಲಿ ಕೆಲವು ಬಾಗಲಕೋಟೆ, ರಾಯಚೂರು, ತುಮಕೂರು, ಈ ಥರ ಬೇರೆ ಬೇರೆ ಜಿಲ್ಲೆಗಳಿದೆ. ಇವೆಲ್ಲ ತಗೊಂಡು ಅನುಷ್ಠಾನಕ್ಕೆ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ಒಂದು ಅರ್ಥಪೂರ್ಣವಾದಂಥ ಯೋಜನೆ ಅಂತೂ ನನಗೆ ಅನ್ನಿಸ್ತಾ. ಖಂಡಿತ ಅರ್ಥಪೂರ್ಣ, ಸ್ವಾಗತಾರ್ಹವಾದಂಥ, ಮತ್ತು ಈ ಕ್ಷಣಕ್ಕೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದು ಮತ್ತು ಅವರಿಗೆ ಕಲಿಯೋಕ್ಕೆ ಅವಕಾಶ ಮಾಡಿಕೊಡೋದಿದೆಯಲ್ಲ, ಅದು ಅಯ್ಯೋ ಓದಿ ಏನಾಗಬೇಕು, ಮುಸರೆ ತಿಕ್ಕೋ ಕೆಲಸ ಇದೆ. ಇದು ಇವತ್ತು ನಮ್ಮ ಹಳ್ಳಿಗಳ ಕಡೆ ಓದೇನು ಬೂದಿ ಒಯ್ಕೋತೀಯ, ಈ ಥರದ್ದೆಲ್ಲ ಭಾಳ ಸಲೀಸಾಗಿ ಬರುವಂಥ ಪದಗಳು. ಆದರೆ ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಟ್ಟೋದಿದೆಯಲ್ಲ, ಬಹಳ ದೊಡ್ಡ ತುಂಬಾ ಒಳ್ಳೆ ಯೋಜನೆನೇ ಸರ್ ಇದು. ಯಾಕಂದ್ರೆ ಮುಖ್ಯವಾಗಿ ಪ್ರತಿ ಮಗು ಶಾಲೆಗೆ ಬರಬೇಕು, ಹೆಣ್ಣು ಮಗು ಅನ್ನೋದನ್ನೊಂದು ಮೂಲ ಗುರಿ ಇಟ್ಕೊಂಡು, ಅದರಲ್ಲಿ ಯಾಕೆ ಅವಾಗ ಏನು ಮಾಡಿದ್ರು, ಶಾಲೆಗಳಲ್ಲಿ ನೈರ್ಮಲ್ಯ ಮುಖ್ಯವಾಗಿತ್ತು. ಹೆಣ್ಣು ಮಕ್ಳು ಯಾಕೆ ಶಾಲೆಗಳು ಬರ್ತಾ ಇಲ್ಲ ಅಂತ ಸ್ವಲ್ಪ ಸ್ಟಡಿ ಮಾಡಿದ್ರು. ಅದರಲ್ಲಿ ನೀವು ರಾಯಚೂರು, ಇವತ್ತಿಗೂ ನಾನು ರಾಯಚೂರಲ್ಲಿ ಒಂದು 500 ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀವಿ. ಇದಕ್ಕೆ ಟೊಯೋಟಾ ಕಂಪ್ನಿ ಸಹಭಾಗಿತ್ವದಲ್ಲಿ ಮಾಡಿದ್ದು, ತುಂಬ ಒಳ್ಳೆಯ ಯೋಜನೆ ಅದು. ಸೊ ಅಲ್ಲಿ ಡಿಸ್ಟಿಕ್ಕು DC ಅವರು ಮತ್ತು CEO ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಒಂದು 500 ಶಾಲೆ ತೊಗೊಂಡು ಕೆಲಸ ಮಾಡುವಾಗ ಅಲ್ಲಿ ನಾವೊಂದು ಸರ್ವೆ ಮಾಡಿದ್ವಿ. ಆ ಸರ್ವೆ ಮಾಡಿದಾಗ ಹತ್ರ 26,000 ಕುಟುಂಬಗಳು ಸರ್ವೆ ಮಾಡಿದ್ರೆ 11,000 ಕುಟುಂಬಗಳಲ್ಲಿ ಎಲ್ಲರೂ ಇವತ್ತು ಹೊರಗಡೆ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ, ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ. ಏನಪ್ಪಾ ಅಂದರೆ ಸರ್ಕಾರದ ಯೋಜನೆ ಮಾಡಿದೆ. ನರೇಂದ್ರ ಮೋದಿಯವರ ಈ ಭಾರತದಲ್ಲಿ ಏನು ನಮ್ಮ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪ್ರತಿ ಮನೆಗೂ ಒಂದು ಶೌಚಾಲಯ ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಒಂದಷ್ಟು ಅನುದಾನ ಇಟ್ಟು ಮಾಡಿಸಿದ್ದಾರೆ. ಆದರೂ ಅದನ್ನ ಹೋಗಿ ನಾವು ಸ್ಟಡಿ ಮಾಡಿ ನೋಡಿದಾಗ ರಿಪೋರ್ಟ್ ಓದಷ್ಟೊತ್ತಿಗೆ ಎಲ್ಲರಿಗೂ ಆಶ್ಚರ್ಯ ಆಯಿತು. ಅದೆಲ್ಲ ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ. ಏನಾದರೂ ಟಾಯ್ಲೆಟ್ ಕಟ್ಸಿಲ್ಲ ಅಂತಿಲ್ಲ, ಕಟ್ಸಿದ್ದಾರೆ. ಅದನ್ನ ಗೋಡನ್ ಮಾಡಿ ಇಟ್ಕೊಂಡಿದ್ದಾರೆ, ಕೋಳಿಗೂಡು ಮಾಡಿ ಇಟ್ಕೊಂಡಿದ್ದಾರೆ. ಏನಪ್ಪಾ ಇವ್ರ ಸಮಸ್ಯೆ, ಯಾಕಪ್ಪ ಅಂತ ನಾವು ಒಂದಷ್ಟು ದೊಡ್ಡ ಪ್ರಶ್ನೆ. 3 ವರ್ಷದಿಂದ ತುಂಬಾ ಟೊಯೋಟಾ ಕಂಪ್ನಿ ಇದಕ್ಕೆ ತಲೆ ಕೆಡಿಸ್ಕೊಂಡು ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ಕೆಲಸ ಮಾಡ್ತು. ನಾವು ಅದ್ರ ಜೊತೆ ಸ್ಪಂದಿಸಿ ಮಾಡ್ತೀವಿ. ಅವರಿಗೆ ಒಂದು ಮೂಲತಾನೇ ಅವ್ರಿಗೊಂದು ರೆಡಿ ಇಲ್ಲ, ಅಂದ್ರೆ ಅವ್ರಿಗೆ ಕಲ್ಚರಲ್ ಆಗಿ ಅವ್ರು ರೆಡಿ ಇಲ್ಲ ಅದನ್ನ ಒಪ್ಕೊಳೋದಕ್ಕೆ. ಅಂದ್ರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಅದೊಂದು ಸಿನ್ನು. ನಮ್ಮನೆ ಹತ್ರ ಟಾಯ್ಲೆಟ್ ಇರಬಾರ್ದು, ಅದು ಪಾಪ. ನಮ್ಮನೆ ಹತ್ರ ಒಂದು ಟಾಯ್ಲೆಟ್ ಇದ್ರೆ ಅದು ಪಾಪ. ಅದಕ್ಕೆ ನಾವೊಂದು ಅಲ್ಲಿ ಆಫೀಸ್ ಮಾಡಿದ್ವಿ, ಒಂದು 2 ಸಿಂಧನೂರು ಮತ್ತು ರಾಯಚೂರಲ್ಲಿ. ಸರ್ ಕೊನೆಗೆ 3 ವರ್ಷದಲ್ಲಿ ನಮ್ಗೆ ಯಾರು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಒಬ್ಬರು ಹೆಲ್ಪರ್ ಸಿಗಲಿಲ್ಲ. ಅಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಂದ್ರೆ ಮನೆ ಸ್ವಚ್ಛ, ಆಫೀಸ್ ಕ್ಲೀನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಟಾಯ್ಲೆಟ್ ಮಾತ್ರ ಕ್ಲೀನ್ ಮಾಡಲ್ಲ. ನಿಮ್ಮ ಆಫೀಸ್ದೇನೆ? ನಮ್ಮ ಆಫೀಸ್ದೇನೆ. ನಾವೇ ಕೆಲಸಕ್ಕೆ ಹೋಗ್ತಾ ಇದೀವಿ, ಲಾಸ್ಟ್ ನಾವೇನು ಕೊಡಪ್ಪ, ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂತು. ಓಕೆನಾ? ಹಿಂಗೆ ಆ ಜನರ ಇನ್ನೂ ಅದೊಂದು, ನಾನು ರಾಯಚೂರು ಯಾದಗಿರಿ ಒಂದು ಮಾತ್ರ ತಗೊಂಡೆ. ಆ ಥರ ದೇಶದಲ್ಲಿ ಇನ್ನೆಷ್ಟಿದೆ? 640 ಜಿಲ್ಲೆಗಳು ಅಂದರೆ ನಮ್ಮ ಮನೋಭಾವ ಬದಲಾಗ್ತಿಲ್ಲ. ನಮ್ಮ ಮನೋಭಾವ ಬದಲಾಗದೇ ಇರೋದ್ರಿಂದ ಬಹುಶಃ ಹೆಣ್ಣು ಮಕ್ಕಳ ಸ್ಥಿತಿಗತಿ ಇವತ್ತಿಗೂ ಕೂಡ ಹಾಗೇ ಇದೆ. ಎಲ್ಲಿವರೆಗೆ ಹಾಗೇ ಇದೆ ಅಂತಂದರೆ ಸರ್, ತಾವೆಲ್ಲ ಇತ್ತೀಚೆಗೆ ನೋಡಿದ್ರಿ, ಕೆಲವು ಜಿಲ್ಲೆಗಳಲ್ಲಿ ಮಕ್ಕಳನ್ನು ಭ್ರೂಣಾವಸ್ಥೆಯಲ್ಲೇ ಕೊಂದು ಹಾಕುವಂಥ ಸ್ಥಿತಿ ಎಷ್ಟು ಅಮಾನ್ಯವಾದದ್ದು ಮತ್ತು ಎಷ್ಟು ಕ್ರೌರ್ಯಯುತವಾದದ್ದು ಸರ್. ಅದು PCT ಆಕ್ಟ್ ಹೇಳುತ್ತೆ, ಭ್ರೂಣ ಹತ್ಯೆ, ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ
ಹೇಳುತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದು ಈ ಲ್ಯಾಬ್ಗಳಾಗ್ಬೋದು, ಹಾಸ್ಪಿಟ್ಲ್ ಆಗ್ಬೋದು, ಸರ್ಕಾರೇತರ ಯಾವುದೇ ಸಂಸ್ಥೆ ಆಗ್ಬೋದು, ಈ ಥರ ಭ್ರೂಣ ಹತ್ಯೆ ಲಿಂಗ ಪತ್ತೆ ಮಾಡೋದಾಗಲಿ ಅಥವಾ ಅದನ್ನು ಆ ರಿಪೋರ್ಟನ್ನು ಪಬ್ಲಿಷ್ ಮಾಡೋದಾಗಲಿ ಏನೇ ಮಾಡಿದ್ರೂ ಕೂಡ ಅವರಿಗೆ ಕಾನೂನು ಪ್ರಕಾರ ತುಂಬ ಶಿಕ್ಷಾರ್ಹ ಶಿಕ್ಷೆ ಇದೆ. ಆದರೂ ಕೂಡ ಇವತ್ತಿನ ಈ ಜನರ ಮನಸ್ಥಿತಿಗಳೇನಾಗಿದೆ, ಏನೋ ಒಂದು ಸತಿ ಫಸ್ಟ್ ಹೆಣ್ಣು ಮಗು ಆಗ್ಬಿಡುತ್ತೆ, ಎರಡನೇದು ಗಂಡು ಮಗುನೇ ಬೇಕು. ಈ ಮನಸ್ಥಿತಿಗಳು ಜನರಿಂದ ಹೋಗ್ತಾ ಇಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಕೆಲವು ಕುಟುಂಬಗಳು ನಮ್ಮೂರಲ್ಲೇ ನಾವು ಹುಡುಗರು ನೋಡ್ತಾ ಇದ್ದೀವಿ. ನಮ್ಮೂರಲ್ಲಿ ಒಂದು ಹತ್ರ ಒಂದು 45-50 ಹುಡುಗರಿದ್ದಾರೆ, 16-17 ಹುಡುಗಿರಿದ್ದಾರೆ. ಹುಡುಗಿರು ಸಿಗ್ತಾ ಇಲ್ಲ, ಅನುಪಾತ ಉಲ್ಟಾ ಹೋಗಿದೆ. ಈಗ ಆಲ್ರೆಡಿ ನಾವು ಈ ಯೋಚನೆಗಳು ನಮ್ಮ ಮನಸ್ಸಲ್ಲಿರುವಂತ ಯೋಚನೆಗಳು ಮತ್ತೆ ನಮಗೆ ಸಾಂಸ್ಕೃತಿಕವಾಗಿರುವಂತ ಬಂಧಗಳು ನಾವು ಸಿಕ್ಕಾಕೊಂಡು ನಮಗೆ ಗೊತ್ತಿಲ್ಲದೆ ಮುಂದಿನ ಜನರೇಷನ್ ಯಾವ ಕಷ್ಟ ಆಗಿದೆ ಅಂದ್ರೆ, ಒಂದ್ ಹೆಣ್ಣಿಗೆ 4 ಜನ ಗಂಡಸರು ಹುಡುಗರು ಬೇಕಾಗಿದೆ ಅಂದ್ರೆ ಹುಡುಕ್ತಾ ಇದಾರೆ. ಈಗ ನೀವು ನೋಡಿರ್ಬೋದು, ಮೊನ್ನೆ ಇವರು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಒಂದು ಇದ್ರ ಹತ್ರ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ವಧುವರರ ಮದುವೆ ವೇದಿಕೆ ಅಂತ. 24,000 ಜನ ಬಂದಿದ್ರು ಹುಡುಗರು. 780-800 ಜನನ ಹುಡುಗಿರು ಬಂದಿದ್ರಂತೆ. ಅಂದ್ರೆ ಕೊನೆಗೆ ಅವ್ರಿಗೆ ಯಾರು ಹುಡುಗಿರು ಸಿಗದೆ ಮಹದೇಶ್ವರ ಬೆಟ್ಟಕ್ಕೆ ಹುಡುಗರು ಜಾಥಾ ನಡ್ಕೊಂಡು ಹೋಗಿರೋದು, ಪಾದಯಾತ್ರೆ. ಅಲ್ಲ, ಇನ್ನೂ ತಮಾಷೆ, ಯಾವುದೋ ಒಂದು ಚುನಾವಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆನಲ್ಲೇನೆ ನಮ್ಗೆ ದಯವಿಟ್ಟು ಹೆಣ್ಣು ಮಕ್ಕಳ ಭಾಗ್ಯ ಕೊಡಿ, ನಮ್ಗೆ ಮದುವೆ ಹುಡುಗಿರು ಸಿಗ್ತಾ ಇಲ್ಲ ಅಂತ. ಅಂದ್ರೆ ಬಹುಶಃ ಇವೆಲ್ಲ ನಾವು ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡೇನೆ ಈ ಕಾರ್ಯಕ್ರಮವನ್ನು ಹಿಂದೆ ಮಾಡಿರೋ ಪಾಪ ಇವಾಗ ಅನುಭವಿಸ್ತಾ ಇದ್ದೀವಿ. ಈಗ 10-15 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಏನ್ ಮಾಡಿದ್ರು ನಮ್ಮ ಪೂರ್ವಿಕರೆಲ್ಲ ಪಾಪ ಮಾಡಿದ್ದೇನೋ, ಹೆಣ್ಣು ಮಗು ಬೇಡ, ಹೆಣ್ಣು ಮಗು ಇದ್ರೆ ಶಾಪ, ಹೆಣ್ಣು ಮಗುಗೆ ನಾವು ಶಿಕ್ಷಣ ಕೊಡಕ್ಕಾಗಲ್ಲ, ಹೆಣ್ಣು ಮಗು ಇದ್ರೆ ನಮ್ಗೇನು ಬೆನಿಫಿಟ್ ಆಗಲ್ಲ. ಈ ನಿಟ್ಟಿನಲ್ಲಿ ಯೋಚನೆಗಳು ನಮ್ಮ ತಲೆಗಳಲ್ಲಿ ತುಂಬ್ಕೊಂಡು ಏನಾಗಿದೆ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಹುಡುಗಿರು ಸಿಗ್ತಾ ಇಲ್ಲ, ಮದುವೆಗಳಾಗಿ. ಇವಾಗ ಅದಕ್ಕೆ ನಮ್ಮ ಕಡೆ ಎಲ್ಲ ನೋಡ್ತಾ ಇದೀವಿ, ಒಡಿಸಾಗೆ ಹೋಗ್ತಾರೆ, ಹೋಗ್ಬಿಟ್ಟು 5 ಲಕ್ಷ ದುಡ್ಡು ಕೊಟ್ಬಿಟ್ಟು ಮದುವೆ, ಅಪ್ಪ ಅಮ್ಮನಿಗೆ 5 ಲಕ್ಷ ದುಡ್ಡು. ಇವಾಗ ಜಾತಿ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ, ಹುಡುಗಿ ಬೇಕಷ್ಟೇ. ಈಗ ವರದಕ್ಷಿಣೆ ವಧುದಕ್ಷಿಣೆ ಹುಡುಗಿಗೆ ಅವ್ರ ತಂದೆ ತಾಯಿಗೆ 5 ಲಕ್ಷ ದುಡ್ಡು ಕೊಟ್ಬಿಟ್ಟು ಅಪ್ಪ ಕರ್ಕೊಂಡು ಹೋಗ್ತೀವಿ, ಮದುವೆಗೆ ಮಾಡ್ಕೊಳ್ತೀವಿ. ಆ ಪರಿಸ್ಥಿತಿಗೆ ರೀಚ್ ಆಗ್ತಾ ಇದೀವಿ. ಯಾಕಂದ್ರೆ ಈ ಭ್ರೂಣ ಹತ್ಯೆನೇ ಮೈನ್ ಕಾರಣ ಇದಕ್ಕೆ. ಸರ್, ವಿಷಯಾಂತರ ಆಗೋದು ಬೇಡ, ನಮ್ಮ ವೀಕ್ಷಕರಿಗೆಲ್ಲ ಈ ವಿಚಾರ ಗೊತ್ತಿದೆ. ಆದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಈ ಕಾರ್ಯಕ್ರಮದ ಮಹತ್ವ ಏನು ಮತ್ತು ಯಾವೆಲ್ಲ ಇಲಾಖೆಗಳು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಸರ್? ಇದರಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಈ ಒಂದು ಮುಖ್ಯವಾಗಿ ಇದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದಕ್ಕೆ ಮೂಲ ಕಾರ್ಯಕರ್ತರಾಗತ್ತೆ. ಅಂದರೆ ಮೂಲ ಯೋಜನೆಯ ಅನುಷ್ಠಾನದ ಇಲಾಖೆ ಆಗುತ್ತೆ ಇಡೀ ರಾಷ್ಟ್ರದಲ್ಲಿ. ಹಾಗೆ ಮತ್ತೆ ಆರೋಗ್ಯ ಇಲಾಖೆ ಬರುತ್ತೆ, ಶಿಕ್ಷಣ ಇಲಾಖೆ ಬರುತ್ತೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬರುತ್ತೆ, ಈಗ ಮೈನಾರಿಟಿ ಇಲಾಖೆ ಕೂಡ ಬಂದು ಸೇರಿದೆ. ಈ ಥರ ಎಲ್ಲ ಇಲಾಖೆಗಳು ಕೂಡ ಸೇರಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಂತ ಸುಮಾರು 10-11 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದಕ್ಕೆ ಅನುದಾನ ಕೂಡ ಏನು ಅನುದಾನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಬಜೆಟಲ್ಲಿ, ರಾಷ್ಟ್ರದ ಬಜೆಟಲ್ಲಿ ಇಡ್ತಾರೆ, ಆ ಬಜೆಟಲ್ಲಿ ಡೈರೆಕ್ಟಾಗಿ DC ಅಕೌಂಟ್ಗೆ ಹೋಗ್ತಾ ಇದೆ. ಇಲ್ಲಿ ಯಾವುದು ಮಧ್ಯವರ್ತಿಗಳಿಲ್ಲ. ನೀವು ರಾಜ್ಯ ಮಟ್ಟಕ್ಕೆ ಬರೋದು, ಅಲ್ಲಿಂದ ಸ್ಟೇಟ್ ಹಿಂಗೆ ಬರೋದಿಲ್ಲ. ಇದರಲ್ಲಿ ಈ ಯೋಜನೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಡೈರೆಕ್ಟಾಗಿ ಆ ಅನುದಾನನ DC ಅಕೌಂಟ್ಗೆ ಬರುತ್ತೆ. DC ಅಕೌಂಟಿಂದಾನೇ ಇದು ಖುದ್ದಾಗಿ ಈ ಯೋಜನೆಯ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅನ್ನೋದು, ಬಳಕೆ ಆಗಬೇಕು ಅನ್ನೋದಿದೆ. ಸೊ ಆ ನಿಟ್ಟಿನಲ್ಲಿ ಈ ಎಲ್ಲ ಇಲಾಖೆಗಳ ಸಂಯೋಗ ಬೇಕು. ಅಂದರೆ ಮುಖ್ಯವಾಗಿ ಎಲ್ಲ ಇಲಾಖೆಗಳು ಅದಕ್ಕೇನಾಗಿದೆ, DC ಮಟ್ಟದಲ್ಲಿ ಆ್ಯಕ್ಚುಲಿ ಇದಕ್ಕೊಂದು ಎಲ್ಲ ಇಲಾಖೆಗಳನ್ನು ಒಗ್ಗೂಡಿ ಒಂದು ಕಮಿಟಿ ಕೂಡ ಮಾಡ್ಕೊಂಡಿರ್ತಾರೆ. ಎಲ್ಲ ಯೋಜನೆಗಳಿಗೂ ಸೇರಿಸಿ ಒಂದು ಕಮಿಟಿ ಮಾಡಿರ್ತಾರೆ. ಅಲ್ಲಿ DC ಮಾಸಿಕ ಸಭೆಗಳಲ್ಲಿ ಇದರ ಚರ್ಚೆ ಆಗುತ್ತೆ. ಹೇಗೆ ನಡೀತಾ ಇದೆ, ಯಾವ ಥರ ಆಗ್ತಾ ಇದೆ, ಎಷ್ಟು ಹೆಣ್ಣು ಮಕ್ಕಳಿಗೆ ಈ ಥರ ತೊಂದರೆಗಳಾಗಿದೆ, ಮತ್ತು ಈ ಬಾಲ್ಯ ವಿವಾಹಗಳು ಅದೊಂದು ದೊಡ್ಡ ಪಿಡುಗು ಇವತ್ತು. ಚರ್ಚೆಗಳಲ್ಲಿ ನೀವು ನೋಡಿರ್ಬೋದು, ಬಾಲ್ಯ ವಿವಾಹಗಳ ಬಗ್ಗೆ ಹತ್ರ 1400 ಕೇಸುಗಳು ರೀಸೆಂಟಾಗಿ ನಮ್ಮ ಕರ್ನಾಟಕದ ಮಿನಿಸ್ಟ್ರು, ಲೇಬರ್ ಮಿನಿಸ್ಟ್ರು ಹೇಳ್ತಾರೆ, ಹತ್ರ 1400 ಹೆಣ್ಣು ಬಾಲ ಗರ್ಭಿಣಿಯರಾಗಿದ್ದಾರೆ ಅಂತ. ಯೋಚನೆ ಮಾಡಿ, ಇದು ಎಷ್ಟು ಮಟ್ಟಕ್ಕೆ 3 ವರ್ಷದಲ್ಲಿ ಬಾಲ ಗರ್ಭಿಣಿಯರಾಗ್ತಾ ಇದ್ದಾರೆ ಅಂತ. ಈ ಥರದ್ದೆಲ್ಲನೂ ಪರಿಶೀಲನೆ ಮಾಡೋದು ಕೂಡ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿ ಕೂಡ ಇದೆ. ಆದರೆ ಅನುಷ್ಠಾನಗಳ ಕೊರತೆ ಮತ್ತು ಜನರಲ್ಲಿ ಇವತ್ತಿನ ನಂಬಿಕೆಗಳು ಕೂಡ ಇನ್ನೂ ಬದಲಾಗ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನ, ಯಾಕಂದರೆ ನೀವು ಹೇಳ್ದಂಗೆ ಪಿಡುಗು ಅಂತ, ಪಿಡುಗು ನಮ್ಮ ಸೆರ್ಗಲ್ಲಿ ಒಂದು ಕೆಂಡ ಅಂತ ಅನ್ಕೊಳ್ತಾ ಇದ್ದಾರೆ. ಅದೇನಾಗುತ್ತೆ, 10ನೇ ಕ್ಲಾಸ್ ಬೇರೆ ಒಂದು ಚಾಲೆಂಜ್ ಆಗುತ್ತೆ. ಈ ವರ್ಷ ರಿಸಲ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ನಮ್ಮ ಕರ್ನಾಟಕದಲ್ಲಿ. ಫೇಲ್ ಆಗಿದ ತಕ್ಷಣ ಅವ್ರಿಗೆ ಭಯ ಬಂದ್ಬಿಡುತ್ತೆ. ಮಗುನ ಮನೇಲಿಟ್ಟು ಏನು ಮಾಡೋದು?
ಮಗುನ ಮನೆಯಲ್ಲಿ ತಂದೆ ತಾಯಿ ಇವತ್ತೇನು ಇದೇನು ಮೊದಲು ಅವಿಭಕ್ತ ಕುಟುಂಬ ಇಲ್ಲ ಈಗ ವಿಭಕ್ತ ಕುಟುಂಬ ಎಲ್ಲಿ ನೋಡಿದ್ರು ಏನು ಮಾಡೋದು ಮಗುನ ಮನೇಲಿ ಇಟ್ಬಿಟ್ರೆ ಮನೆ ಇವ್ರು ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಮಗುಗೆ ಬೇರೆ ಈ ಪ್ರಾಬ್ಲಮ್ ಶುರುವಾಗುತ್ತೆ ಅಂತ ರಕ್ಷಣೆ ಇರಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಮದುವೆಗಳು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವೇ ಕೋಲಾರಲ್ಲಿ 2021ರಿಂದ 2023 ಮೋಸ್ಟ್ಲಿ 20ರಿಂದ 23ವರೆಗೂ 280 ಚೈಲ್ಡ್ ಮ್ಯಾರೇಜ್ ಸ್ಟಾಪ್ ಮಾಡಿದ್ದೀವಿ. ನಮ್ಮ ಸಂಸ್ಥೆಯಿಂದ 280 ಚೈಲ್ಡ್ ಮ್ಯಾರೇಜ್ ಕೇಸ್ಗಳನ್ನು ಸ್ಟಾಪ್ ಮಾಡಿದ್ದೀವಿ. ಅಂದ್ರೆ ಒಂದೇ ಜಿಲ್ಲೆಯಲ್ಲಿ ಯೋಚನೆ ಮಾಡಿ, ರಾಜ್ಯ ಮತ್ತು ಇಡೀ ದೇಶ ಹಂಗಿರುತ್ತೆ ಯೋಚನೆ ಮಾಡಿ. ಅದು ಈ ಕೋಲಾರ ಜಿಲ್ಲೆ ಬೆಂಗಳೂರಿಗೂ ಮತ್ತು ಬೆಂಗಳೂರು ಅಭಿವೃದ್ಧಿಗೊಳ್ತಾ ಇರೋಂಥ ಒಂದು ಕೆಲವು ಇದಕ್ಕೆ ಹತ್ರ ಇರೋ ಜಿಲ್ಲೆನೇ ಅಂತ ಇರೋ ರಾಜ್ಯ ಹಿಂಗಿದ್ರೆ ನೀವು ಬೇರೆ ರಾಜ್ಯಗಳು ಹೆಂಗಿರುತ್ತೆ. ಸೊ ಇವೆಲ್ಲನೂ ಒಂದು ಸ್ವಲ್ಪ ಒಂದು ಚಾಲೆಂಜಿಂಗೇ. ನೀವು ಯಾವುದೇ ಯೋಜನೆ ಸರ್ಕಾರ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರ ನಿರೂಪಣೆ ಮಾಡಿಬಿಟ್ಟಿದೆ ಅಥವಾ ಆ್ಯಕ್ಟ್ ತಂದುಬಿಟ್ಟಿದೆ ಅಂದರೆ ಅದನ್ನು ಸಂಪೂರ್ಣವಾಗಿ ಗ್ರೌಂಡ್ ಲೆವೆಲ್ ತೊಗೊಂಡೋಗ್ಬಿಡ್ತೀವಿ, ಸಂಪೂರ್ಣವಾಗಿ ಅನುಷ್ಠಾನ ಆಗ್ಬಿಡುತ್ತೆ ಅನ್ನೋದು ಮೋಸ್ಟ್ಲಿ ಇನ್ನೂ ಟೈಮ್ ತಗೊಳುತ್ತೆ, ಟೈಮ್ ಬೇಕು. ಅಥವಾ ಇಲ್ಲಿ ನಮ್ಮ ಸರ್ಕಾರದ ಇಲಾಖೆಗಳ ಒಂದು ಸಂಯೋಜನೆ ಬಗ್ಗೆ ಮಾತಾಡಿದ್ರಿ. ವಿವಿಧ ಇಲಾಖೆಗಳು ಈ ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ತಿದ್ದಾವೆ ನಿಜ. ಈ ಅನುಷ್ಠಾನದ ಜವಾಬ್ದಾರಿಯನ್ನು ಜಾರಿಗೆ ತರೋದಕ್ಕೆ ಅವ್ರದ್ದೇ ಮೆಕ್ಯಾನಿಸಮ್ ಇದೆ, ಸ್ಟಾಫ್ ಇದೆ. ಇಷ್ಟಾದರೂ ಕೂಡ ಸಮುದಾಯದ ಪರವಾಗಿ ಕೆಲವು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಸಂಸ್ಥೆಗಳು ಈ ಥರದವು ಕೂಡ ಭಾಳ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇವೆ ಅಂತ ಭಾವಿಸ್ತೀನಿ ನಾನು. ಸರ್ ಹೌದು. ಈಗ ಎಲ್ಲ ಇಲಾಖೆಗಳ ಒಂದು ಏನು ಸಾಮೂಹಿಕವಾಗಿ ಒಂದಾಗೋದು ಅಥವಾ ಒಂದಾಗಿ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಅದನ್ನಂತೂ ಪ್ರತಿಯೊಂದು ಜಿಲ್ಲಾ ಮಟ್ಟ ಹಂತದಲ್ಲಿ DC ಅಂಡರಲ್ಲಿ ಎಲ್ಲ ಇಲಾಖೆಗಳು ಒಗ್ಗೂಡಿ ಬರಬೇಕಾಗಿದೆ ಮತ್ತು ಚರ್ಚೆ ಮಾಡಬೇಕಾಗಿದೆ. ಅದನ್ನು ಇಂಪ್ಲಿಮೆಂಟೇಷನ್ಗೋಸ್ಕರ ಅಥವಾ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಆಯಾ ತಾಲೂಕು ಮಟ್ಟದ್ದು ಮತ್ತು ಅಲ್ಲಿನ ಮತ್ತು ಇಲಾಖಾವಾರು ತಾಲೂಕು ಮಟ್ಟದ ಕಾರ್ಯಕ್ರಮಗಳಿದೆ. ಇಲಾಖಾ ತಾಲೂಕು ಮತ್ತು ಪಂಚಾಯತಿ ಲೆವೆಲ್ವರೆಗೂ ಕೂಡ ಅನುಷ್ಠಾನಗಳು ಹೆಂಗೆ ಮಾಡಬೇಕಂತಿದೆ. ಬಟ್ ಏನೇ ನಮ್ಮ ಯೋಚನೆಗಳಿದ್ದರೂ ಕೂಡ ಅನುಷ್ಠಾನ ಬಂದಾಗ ಅಥವಾ ಇಂಪ್ಲಿಮೆಂಟೇಷನ್ ಬಂದಾಗ ರಾಜಕೀಯದ ಒಂದು ಇಚ್ಛಾಶಕ್ತಿ ಬರುತ್ತೆ. ಯಾವುದೋ ಒಂದು ಮದುವೆ ಆಗ್ತಾ ಇದೆ, ಚೈಲ್ಡ್ ಮ್ಯಾರೇಜ್ ಸ್ಟಾಪ್ ಮಾಡಬೇಕು, ಅಲ್ಲಿ ರಾಜಕೀಯದ ಇಂಟರ್ಫರೆನ್ಸ್ ಬರುತ್ತೆ. ಅದೊಂದು ತಾಟ್ಕೊಂಡು ಬಂದರೆ ಮತ್ತು ಕುಟುಂಬಗಳಲ್ಲಿ ಬೆದರಿಕೆ ಶುರುವಾಗುತ್ತೆ, ದೌರ್ಜನ್ಯ ಶುರುವಾಗುತ್ತೆ. ಈ ಥರದ್ದೊಂದು ದೊಡ್ಡ ಮಟ್ಟದ ಚಾಲೆಂಜು. ಇವನ್ ಸಮುದಾಯ ಮತ್ತು ಜನ ರೆಡಿ ಆಗಬೇಕಾಗಿದೆ. ಈ ಜನ ರೆಡಿ ಆಗಬೇಕಂದ್ರೆ ಮುಖ್ಯವಾಗಿ ಶಿಕ್ಷಣ. ನಿಮ್ಗೆ ಯಾವತ್ತು ಶಿಕ್ಷಣ ಸಿಗುತ್ತೋ ಯಾವತ್ತು ಮತ್ತೆ ಉದ್ಯೋಗ, ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಉದ್ಯೋಗ. ಎಸ್ ಸರ್, ಭಾಳ ಮುಖ್ಯವಾದಂಥ ಪಾಯಿಂಟಿಗೆ ಬಂದಿದ್ರಿ. ಒಂದು ಕರೆ ಇದೆ, ತೊಗೊಂಡ್ಬಿಡ್ತೀನಿ. ಮಂಗಳೂರಿಂದ ಸುಮಾ ಅವರು. ನಮಸ್ಕಾರ ಸುಮಾ ಅವರೇ. ಹಲೋ, ನಮಸ್ತೆ. ನಮಸ್ಕಾರಮ್ಮ, ಮಾತಾಡಿ. ಏನ್ ಪ್ರಶ್ನೆ? ನಂದೊಂದು ಪ್ರಶ್ನೆ ಇದೆ. ಇವಾಗ ನಿರ್ಗತಿಕ ಹೆಣ್ಮಕ್ಳು ಇರ್ತಾರೆ, ಅಂದ್ರೆ ಸಿಂಗಲ್ ಪೇರೆಂಟ್ ಹೆಣ್ಮಕ್ಳು, ಬಟ್ ತುಂಬಾ ವಂಚಿತರು, ಬಡವರು. ಈಗ ಅವ್ರು ಶಿಕ್ಷಣ ವಂಚಿತರಾಗಿರ್ತಾರೆ ಹೆಚ್ಚಾಗಿ. ಅಂತವ್ರನ್ನೇ ಕೆಲ್ಸಕ್ಕೆ ಹಾಕ್ತಾರೆ ಅಥವಾ ಬೇಗ ಮದ್ವೆ ಮಾಡ್ಕೊಡ್ತಾರೆ, ಏನೇನೋ ಮಾಡ್ತಾರೆ. ಈಗ ಅಂತ ಮಕ್ಕಳನ್ನ ತಗೊಂಡ್ಬಿಟ್ಟು ನಮ್ಮಂತವ್ರು ಒಂದು NGO ಮಾಡಿ ಅವರಿಗೆ ಶಿಕ್ಷಣ ಕೊಟ್ಟು ವಸತಿ ಶಾಲೆ ಅಂತ ಅಲ್ಲ, ಅಂದ್ರೆ ಅವರಿಗೊಂದು ಹಾಸ್ಟೆಲ್ ತರ ಮಾಡಿ ಅಲ್ಲಿ ಇಟ್ಟು, ಈಗ ಒಂದು NGO ತರ ಮಾಡಿ ಅವ್ರಿಗೆ ಸದೃಢರಾಗಿ ಮುಂದೆ ಎಲ್ಲ ಕೌಶಲ್ಯಗಳನ್ನು ಕೊಟ್ಟು ಮಾಡ್ಬೇಕಾದ್ರೆ ನಾವು ಅದಕ್ಕೆ ಏನ್ ಮಾಡ್ಬೇಕು? ನಾವು ನಮ್ಗೊಂದು ಗೈಡ್ ಮಾಡ್ತೀರಾ? ವಾಟ್ ಇಸ್ ದ ರೂಲ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸ್ವತಃ 18 ವರ್ಷದಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಅಮ್ಮ, ಹೇಳ್ತಾರೆ. ಸುಮಾ ಮೇಡಮ್, ತುಂಬಾ ಒಳ್ಳೆ ಪ್ರಶ್ನೆ ಇದು. ಅಂದ್ರೆ ಸರ್ಕಾರ ಮಾಡುತ್ತೆ ಬಿಡುವಂತ ಅನ್ನೋದ್ರ ಬದಲು ಒಂದು ಹೆಣ್ಣಾಗಿ ನಾನೇ ಯಾಕೆ ಇನ್ನೊಂದು ಹೆಣ್ಣಿಗೆ ಆಶ್ರಯ ಕೊಡಬಾರ್ದು? ಹೌದು, ತುಂಬಾ ಒಳ್ಳೆ ಯೋಚನೆ ಮಾಡಿದಾರ ಸುಮಾ ಮೇಡಮ್. ಯಾಕಂದ್ರೆ ಈ ತರ ನಮ್ಮ ಪಬ್ಲಿಕ್ ಅಲ್ಲಿ ಮತ್ತೆ ಜನರಲ್ಲಿ ಇಂಥ ಯೋಚನೆಗಳು ಬರಬೇಕು. ಯಾವುದೋ ಒಂದು ಹೆಣ್ಣು ಮಗು ಕಷ್ಟದಲ್ಲಿದೆ ಅಂದಾಗ ಆ ಮಗುಗೆ ಏನು ಪರಿಹಾರ ಕೊಡಬೇಕು ಅಂತ ನಾವು ಆಸ್ ಎ ಇಂಡಿವಿಜುವಲ್ ಮತ್ತು ಈ ಒಂದು ಸಮಾಜದ ಬೆನಿಫಿಷರಿ ಆಗಿ ನಾವೇನಾದರೂ ಯೋಚನೆ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಎಲ್ಲ ಪರಿಹಾರಗಳು ಬರುತ್ತೆ. ಇದಕ್ಕೇನೇ ಇಲ್ಲ ಮೇಡಮ್, ಒಂದು ನೀವೇ ಮಾಡಬೇಕನ್ನೋದು ಒಂದಿದೆ, ಮಾಡಬಹುದು ಬೇಕಂದ್ರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು CWC ಅಂತ ಬರುತ್ತೆ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ. ಆ CWCಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಅಲ್ಲಿ ಯಾವುದೇ ಮಗು 18 ವರ್ಷದ ಕೆಳಗಡೆ ಇರುವಂಥ ಮಕ್ಕಳಿಗೆ ಅವ್ರ ಮೇಲೆ ದೌರ್ಜನ್ಯಕ್ಕೆ ಒಳಗಾದಾಗೋದಾಗ್ಬೋದು, ಶಿಕ್ಷಣದಿಂದ ವಂಚಿತರಾಗಿರ್ಬೋದು, ವಂಚನೆ ಆಗೋದಾಗ್ಬೋದು, ಆ ಮಕ್ಕಳು ಬಾಲಕಾರ್ಮಿಕರಾಗಿರ್ಬೋದು, ಅಥವಾ ಯಾವುದೇ ಕಾರಣಗಳಿಂದ ಆ ಮಗುವಿನ ಮೇಲೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ
ದೌರ್ಜನ್ಯ ಅಥವಾ ಹಿಂಸೆ ಅಥವಾ ಈ ಮೂಲಭೂತ ಹಕ್ಕುಗಳೇನಿದೆ ಶಿಕ್ಷಣ, ಆರೋಗ್ಯ, ಇವುಗಳಲ್ಲಿ ಯಾವುದರಲ್ಲಾದರೂ ಒಂದಾದರೂ ಕೂಡ ನೀವು ಮಗುಗೆ ಸಿಗಲಿಲ್ಲ ಅಂದಾಗ ನೀವು ಆ ಜಿಲ್ಲಾ ಮಟ್ಟದಲ್ಲಿ ಒಂದು CWC ಅಂತ ಬರುತ್ತೆ. ಆ CWC ಮಕ್ಕಳ ಕಲ್ಯಾಣ ಸಮಿತಿ ಅಂತ. ಅದಕ್ಕೆ ನೀವೇನಾದರೂ ಅಲ್ಲಿಗೆ ಹೋಗಿ ರೀಚ್ ಮಾಡಿದ್ರೆ ಆ ಮಗುವಿನ ರಕ್ಷಣೆ ಇಮ್ಮಿಡಿಯೇಟ್ ಆಗಿ ಶುರುವಾಗುತ್ತೆ. ಅಲ್ಲಿಂದನೇ ಅವ್ರು ಶುರು ಮಾಡ್ತಾರೆ. ಒಂದದು. ಅದು ಬಿಟ್ಟು ಎರಡನೇದು, ಅದಕ್ಕೆ 1098 ಅಂತ ಚೈಲ್ಡ್ ಲೈನ್ ಇದೆ, ಚೈಲ್ಡ್ ಹೆಲ್ಪ್ ಲೈನ್ ಬರುತ್ತೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದೆ. ಇದು ಮೊದಲು ಸಂಘ ಸಂಸ್ಥೆಗಳ ಮುಖಾಂತರ ನಡೆಸ್ತಾ ಇದ್ದೀವಿ. ಇವಾಗ ಇಲಾಖೆ ಅಂಡರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬರುತ್ತೆ, ಹಾಗೆ ಶಿಕ್ಷಣ ಇಲಾಖೆ ಬರುತ್ತೆ. ಇವರೆಲ್ಲರೂ ಜವಾಬ್ದಾರಿಯುತವಾಗಿ ಈ ಒಂದು 1098 ನಂಬರನ್ನು ನಿರ್ವಹಿಸ್ತಾರೆ. ನೀವು ಯಾವುದೇ ರಾತ್ರಿ 24 ಅವರಲ್ಲಿ ಕೂಡ ಈ ನಂಬರ್ ಕರೆ ಮಾಡಿದ್ರೆ ಆ ಮಕ್ಕಳನ್ನು ಇಮಿಡಿಯೇಟಾಗಿ 1 ಗಂಟೆಯಲ್ಲಿ, ಎಷ್ಟು ದೂರ ಇದ್ರೂ ಕೂಡ 1 ರಿಂದ 1.5 ಗಂಟೆಯಲ್ಲಿ ಆ ಮಕ್ಕಳಿಗೆ ಬಂದು ರೀಚ್ ಆಗಿ ಆ ಮಕ್ಕಳನ್ನು ತಾತ್ಕಾಲಿಕವಾಗಿ ರಕ್ಷಣೆ ಮಾಡಿ ಅಲ್ಲಿಂದ ಆ ಮಕ್ಕಳನ್ನು ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್, ಯಾವುದಾದ್ರೂ ಈ ಥರ ಶಿಕ್ಷಣ ಕೊಡುವಂಥ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಕೇರ್ ಕೊಡೋ ಇನ್ಸ್ಟಿಟ್ಯೂಷನ್ ಆಗ್ತಾರೆ. ಅದನ್ನು ಓಪನ್ ಶೆಲ್ಟರ್ಸ್ ಅಂತ ಕೂಡ ಹೇಳ್ತಾರೆ. ಓಪನ್ ಶೆಲ್ಟರ್ ಅಂದರೆ ಆ ಮಗುಗೆ ತಂದೆ ತಾಯಿ ಎಲ್ಲೋ ಇದ್ದಾರೆ, ಆ ಮಗು ಯಾವುದೋ ಕಾರಣದಿಂದ ಅಲ್ಲಿಗೆ ಬಂದ್ಬಿಟ್ಟಿದೆ, ಯಾವುದೋ ಕಾರಣದಿಂದ ಮಗು ತೊಂದರೆಯಲ್ಲಿದೆ, ಆ ಮಗುವನ್ನು ತಂದು ಒಂದು 24 ಅವರು ಒಂದು ರಕ್ಷಣೆ ಜಾಗದಲ್ಲಿ ಇಟ್ಟು ಅಲ್ಲಿಂದ ಮತ್ತೆ ಸ್ವಲ್ಪ ಪುನರ್ವಸತಿ ಕೇಂದ್ರ ಅಂತ ಇರುತ್ತೆ, ಅಥವಾ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, CCI ಅಂತ ಹೇಳ್ತೀವಿ, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್, ಮಕ್ಕಳ ಪಾಲನಾ ಕೇಂದ್ರಗಳು ಅಂತ ಹೇಳ್ತೀವಿ. ಅಲ್ಲಿಂದ ಆ ಮಗುನ ಮಕ್ಕಳ ಪಾಲನಾ ಕೇಂದ್ರಕ್ಕೆ ಕಳಿಸ್ತಾರೆ. ಅಲ್ಲಿಂದ ಆ ಮಗು ಸಂಪೂರ್ಣವಾಗಿ ಎಲ್ಲ ತನಗೇನು ಬೇಕಾಗಿದೆ, ಊಟ, ವಸತಿ, ಬಟ್ಟೆ, ಆರೋಗ್ಯ, ಇದನ್ನೆಲ್ಲನೂ ತಯಾರಿ ಮಾಡಿ, ಮಾನಸಿಕವಾಗಿ ತಯಾರಿ ಮಾಡಿ, ಪೋಷಕರನ್ನು ಕೂಡ ಏನಾದರೂ ಪೋಷಕರಿದ್ದರೆ ಅಥವಾ ಸಂಬಂಧಿಕರಿದ್ದರೆ ಅವರನ್ನು ಮಾತಾಡಿ ಆ ಮಗುವನ್ನು ಮತ್ತೆ ಪೋಷಕರೊಂದಿಗೆ ಪುನರ್ಮಿಲನ ಮಾಡುವಂಥ ಕೆಲಸನೂ ಇರುತ್ತೆ. ಅದ್ರ ಜೊತೆ ಇಲ್ಲ ಅವ್ರು ಆ ಪೋಷಕರಿಗೆ ಆ ಕೆಪಾಸಿಟಿ ಇಲ್ಲ ಅಥವಾ ಅದನ್ನು ಮಕ್ಕಳನ್ನು ಆ ಮಗುನ ತಗೊಂಡು ಶಿಕ್ಷಣ ಕೊಡೋಕ್ಕಾಗೋದಿಲ್ಲ ಅಂದಾಗ ಆ ಮಗುವನ್ನು ಅದೇ ಕೇಂದ್ರಗಳಲ್ಲಿ ಉಳಿಸ್ಕೊಂಡು ಆ ಮಗುಗೆ ಶಿಕ್ಷಣ ಕೊಡಬೇಕಂತಿದೆ. ಅದು ಸರ್ಕಾರದ ಸರ್ಕಾರದ ಸಂಸ್ಥೆಗಳಲ್ಲಿ ಕೂಡ ಮಾಡ್ತಾರೆ, ಹಾಗೆ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಮಾಡ್ತಾರೆ. ಇದು ಒಂದು ಆಯಿತು. ಅದಕ್ಕೆ ಬಿಟ್ಟು ನೀವೇ ಮಾಡಬೇಕನ್ನೋದಾದರೆ ನೀವು ಯಾವುದಾದ್ರೂ ಒಂದು ಓನಾಗಿ ಸಂಘ ಸಂಸ್ಥೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೆ ನೀವು JJ ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತೆ. ಅವರಿಂದ ಪರ್ಮಿಷನ್ ತೊಗೊಂಡು ನಿಮ್ಮ ಫಿಟ್ ಇನ್ಸ್ಟಿಟ್ಯೂಷನ್ ಅಂತ ನಿಮ್ಮ ಮನೆ ಅಥವಾ ನೀವೇನು ಕೇಂದ್ರ ಹೇಳ್ತಿರೋ ಅದಕ್ಕೆಲ್ಲ ಸವಲತ್ತುಗಳು ಇದೆಯಾ ಅಂತ ಆದಮೇಲೆ ನಿಮಗೊಂದು ಆ್ಯಕ್ಟ್ ಮುಖಾಂತರ ಪರವಾನಗಿ ಕೊಡ್ತಾರೆ. ಅದಾದಮೇಲೆ ನೀವು ಆ ಮಕ್ಕಳಿಗೆ ಏನೇನು ಬೇಕು ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಕೇಂದ್ರವನ್ನು ನಡೆಸ್ಬೋದು ಮೇಡಮ್. ಓಕೆ, ಈ ಸಂಬಂಧ ಯಾರಾದರೂ ನಾವು ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಗ್ತೀವಿ ಅನ್ನೋರಿದ್ದರೆ ಇನ್ನಷ್ಟು ಅದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊನೆಯಲ್ಲಿ ಶ್ರೀಯುತ ಗೋಪಿನಾಥ್ ಅವರ ನಂಬರ್ ಕೊಡ್ತೀವಿ, ಕಾಲ್ ಮಾಡಿ ಕೇಳ್ಬೋದು. ಉಷಾ ಅವರು ಮೈಸೂರಿಂದ ಕಾಯ್ತಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ವಿಷಯಗಳೆಲ್ಲ ಸರ್. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಕವಿತೆ ಇದೆ, ಹೇಳಕ್ ಇಷ್ಟಪಡ್ತೀನಿ ಸರ್. ಹೇಳಿ ಹೇಳಿ ಪ್ಲೀಸ್. ಕವನದ ಶೀರ್ಷಿಕೆ ಭ್ರೂಣ ಹತ್ಯೆ. ಅಮ್ಮ ಅಮ್ಮ ನಾನಮ್ಮ ನಿನ್ನ ಒಡಲಲ್ಲಿ ಇರುವೆ ನಾನಮ್ಮ, ಗಂಡು ಹೆಣ್ಣು ಎಂಬ ಭೇದ ಬೇಡಮ್ಮ, ಗಂಡು ಹೆಣ್ಣು ಎಂಬ ಭೇದ ಬೇಡಮ್ಮ, ಬಾಳುವಂತಹವು ನಾನಮ್ಮ, ಬಾಳುವ ಆಸೆ ನನಗಿಲ್ಲಮ್ಮ, ಆಸರೆಯಾಗುವೆ ಸದಾ ನಿನಗಮ್ಮ, ಬಾಳಲು ಬೇಕು ನಾನು ನಿನ್ನಂತೆಯೇ ನಕ್ಕು, ಬಾಳಲು ಬೇಕು ನಾನು ನಿನ್ನಂತೆಯೇ ನಕ್ಕು, ಒಡಲಿನ ಕುಡಿಯ ಚೂಟ ಬೇಡಮ್ಮ, ಭ್ರೂಣ ಹತ್ಯೆ ಬೇಡವೇ ಬೇಡ, ಒಡಲಿನ ಕುಡಿಯ ಚೂಟ ಬೇಡಮ್ಮ, ಭ್ರೂಣ ಹತ್ಯೆ ಬೇಡವೇ ಬೇಡಮ್ಮ. ಧನ್ಯವಾದಗಳು ಸರ್. ತುಂಬಾ ಚುಚ್ಚಿಬಿಟ್ರಿ ಮೇಡಮ್, ಬಹಳ ಅದ್ಭುತವಾಗಿದೆ. ಧನ್ಯವಾದಗಳು. ಬಹುಶಃ ಈ ಮೆಸೇಜ್ ನಮ್ಮ ವೀಕ್ಷಕರಿಗೆ ತಲುಪಿದೆ ಅಂತ ಭಾವಿಸ್ತೀನಿ. ಎಸ್, ಏನಾದ್ರು ಪ್ರಶ್ನೆ ಇದ್ದೇ ಇರುತ್ತೆ ನಿಮ್ಮ ಹತ್ರ? ಇದೆ ಸರ್, ಪ್ರಶ್ನೆ ಇದೆ. ಇದು ಈ ನನ್ನ ಕವಿತೆ ಸ್ಕ್ಯಾನಿಂಗ್ ಸೆಂಟರ್ ಎಲ್ಲ ಇದೆ ಸರ್. ಅದು ನಾನು ಪೋಸ್ಟ್ ಮಾಡಿ ಹಾಕ್ತಿದ್ದು ಸರ್. ಅವರು ಬೇಡ ಅಂತಿದ್ರು. ಯಾಕೆ ಬೇಡ, ಇಂಥ ಸಣ್ಣ ಸಣ್ಣ ಊರುಗಳಲ್ಲಿ ಇದ್ರು ಅವಶ್ಯಕತೆ ಇದೆ ಅಂತೇಳಿ ಕಾರ್ಯಕ್ರಮದಲ್ಲಿ ಈ ಕವಿತೆ ಓದ್ಬಿಟ್ಟು ಜನರಿಗೆಲ್ಲ ಮೋಡಿ ಮಾಡಿ ಹಾಕ್ತಿರೋದು ಸರ್. ಈಗ ಈ ಜನಗಳಿಗೆ ವಿಷಯನ ಮುಟ್ಸೋಕೆ ತುಂಬಾ ಕಷ್ಟ ಆಗುತ್ತೆ ಸರ್. ನಾನು ಸಾಮಾಜಿಕ ಕಳಕಳಿಯಿಂದ ಕೆಲವ್ರಿಗೆಲ್ಲ ಅರಿವು ಮೂಡಿಸಿದೀನಿ, ಸಕ್ಸಸ್ ಆಗಿದ್ದೀನಿ. ಕೆಲವರಂತೂ ಏನ್ ಮಾಡ್ತಾರೆ ಅಂದ್ರೆ ಗಂಡ್ ಮಗು ಇದೆ, ನನ್ ಮೋಕ್ಷನೇ ಇಲ್ಲ, ಜನ್ಮನೇ ಇಲ್ಲ ಅಂತಾರೆ, ಆಟ ಆಡ್ತಾರೆ. ಅವ್ರಗಳಿಗೆಲ್ಲ ಏನ್ ಗೊತ್ತಾ ಸರ್,
ಕಥೆಗಳ ಮೂಲಕ ನಾನೇ ಉದಾಹರಣೆ ಕೊಟ್ಟೆ ನೋಡಿ. ನನಗೆ ಒಬ್ಳೆ ಮಗಳು, ಅವಳಿಗೆ 38 ವರ್ಷ, ನನ್ ಮಗಳಿಗೂ ಒಬ್ಳೆ ಮಗಳು, ಅವಳಿಗೆ 18 ವರ್ಷ. ನಮ್ಗೆ ಯಾವ ಗಂಡು ಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ಇದರಿಂದ ನಮ್ಗೆ ಏನು ತೊಂದರೆನೂ ಆಗಿಲ್ಲ ನೋಡಿ. ನೀವು ಚೆನ್ನಾಗಿ ಹೀಗೆ ಬದುಕ್ಬೋದು, ನಮ್ಗೆ ತುಂಬಾ ಅನುಕೂಲವಾಗಿದೀವಿ. ಇಬ್ಬರು ಮಕ್ಳಿದ್ರೆ ಖರ್ಚು ಜಾಸ್ತಿ, ಒಂದೇ ಮಗು ಇದ್ರೆ ಖರ್ಚು ಕಡಿಮೆ ಈ ತರ ಎಲ್ಲ ಹೇಳಿದ್ರು ಕೆಲವರು ನಮ್ ಮಾತು ಒಪ್ಪಿಗೆ ಕೊಡ್ತಾರೆ ಸರ್. ಕೆಲವರಂತೂ ಸಾಧ್ಯನೇ ಇಲ್ಲ, ನನಗೆ ಮೋಕ್ಷ ಬೇಕು, ಗಂಡ್ ಮಗು ಬೇಕು. ಇಂಥ ಮನಸ್ಥಿತಿಯವರಿಗೆ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ನಿಮ್ಮ ಪ್ರಶ್ನೆ. ಹೌದು ಸರ್. ಓಕೆ, ಎಸ್, ಥ್ಯಾಂಕ್ ಯು. ಉಷಾ ಮೇಡಮ್, ಒಂದು ನಮಗೆ ನಮ್ಮ ಕಣ್ಣು ತರಿಸಿದ್ರಿ ಇವತ್ತು. ನಮಗೆ ನಾವೊಂದೇನೋ ಒಂದು ಬಾವಿ ಕಪ್ಪೆಗಳ ಥರ ನಮಗೊಂದಷ್ಟು ಇನ್ಫಾರ್ಮೇಷನ್ ಇದೆ ಅಥವಾ ನಾಲೆಡ್ಜ್ ಇದೆ ಅಂತ ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಿಮ್ಮಂಥವ್ರು ಇವತ್ತು ಸಮಾಜದಲ್ಲಿ ಎಲ್ಲೋ ಒಂದು ಎಲೆಮರೆ ಕಾಯಿಗಳಾಗಿ ಒಂದು ಸಮಾಜದ ಬದಲಾವಣೆಯಲ್ಲಿ ಇವತ್ತು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರೆ. ನಾನು ಲೇಖನಗಳ ಮೂಲಕ, ಕವಿತೆ ಮೂಲಕ ಮುಟ್ಟಿಸ್ತಾ ಇದ್ದೀನಿ. ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್, ನನಗೂ ತಿಳುವಳಿಕೆ ಮೂಡಿಸ್ತಿದ್ದೀನಿ. ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ರೈಟ್ ರೈಟ್ ಸರ್. ಇದು ಈ ಥರದ ಒಂದು ಆಲೋಚನೆಗಳು ಮಹಿಳಾ ಪರವಾದಂಥ ಅಥವಾ ಹೆಣ್ಣು ಮಗುವಿನ ಮಹತ್ವದ ಬಗ್ಗೆ, ಅವರ ಪ್ರಾಮುಖ್ಯತೆ ಬಗ್ಗೆ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿನ ಆಚೆ ಇಟ್ಬಿಡೋಣ. ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ಜನ ಇದ್ದಾರೆ ಸರ್. ಇಂಥವರು ಸಂಖ್ಯೆ ಹೆಚ್ಚಾಗಬೇಕು. ಇವರು ನಿಮ್ಮಂಥ ಸಂಸ್ಥೆಗಳ ಜೊತೆ ಹೇಗೆ ಅವ್ರನ್ನ ಗುರುತಿಸ್ಕೋಬೋದು ಅಥವಾ ಸರ್ಕಾರದ ಇಲಾಖೆಗಳ ಜೊತೆ ಹೆಂಗೆ ಗುರುತಿಸ್ಕೋಬೋದು ಸರ್? ಸರ್, ಇವತ್ತು ಈಗ ಉಷಾ ಮೇಡಮ್ ಥರ ಅವ್ರು ನೋಡಿ ಸೆಲ್ಫ್, ಹೌದು, ಅವರೇ ಹೋಗಿ ಎಲ್ಲಿ ಈ ಸ್ಕ್ಯಾನಿಂಗ್ ಸೆಂಟರ್ಗಳ ಹತ್ರ ಅವ್ರು ಬರೆದಿರೋಂಥ ಇದನ್ನ ಕವನಗಳನ್ನು ಹಾಕಿ ಮತ್ತೆ ಅವೇರ್ನೆಸ್ ಕೊಡೋಕೆ ಶುರು ಆಗ್ತಾ ಇದೆ. ಈ ಥರ ಇವತ್ತು ನನ್ನ ಲೆಕ್ಕದಲ್ಲಿ ಅವೇರ್ನೆಸ್ಗೆ ಕಮ್ಮಿ ಇಲ್ಲ, ಇಚ್ಛಾಶಕ್ತಿಗೆ ಕಮ್ಮಿ ಇದೆ. ಇಚ್ಛಾಶಕ್ತಿ ಮತ್ತೆ ಅಲ್ಲಿ ಕೆಲವು ಅವ್ರದೇ ಅಂತ ಕಲ್ಚರಲ್ ಬಾಂಡೇಜಸ್ ಅಂದ್ರೆ ಒಟ್ಟಾಗ್ತಾ ಇಲ್ಲ ಅಂತ, ಒಟ್ಟಾಗ್ತಾ ಇಲ್ಲ. ಒಂದು ಯೋಚನೆಗಳು ಆಲೋಚನೆ ಇರ್ತಕ್ಕರೂ ಒಂದ್ ಕಡೆ ಸೇರ್ತಾ ಇಲ್ಲ. ಸೊ ಮತ್ತೆ ಎರಡನೇದು, ಈ ಸೇರ್ತಾ ಇದ್ರು ಕೂಡ ಇವತ್ತಿನ ನಮ್ಮ ದೇಶ ಬಂದಾಗ ಇದೇನು 10 ಕೋಟಿ ಜನ 20 ಕೋಟಿ ಜನ ದೇಶ ಅಲ್ಲ. ಇವತ್ತು ಪ್ರಪಂಚದಲ್ಲೇ ನಂಬರ್ 1 ದೇಶದ ಏನು ಪಾಪ್ಯುಲೇಷನ್ ಹೊಂದಿರುವಂತ ದೇಶ, 146 ಕೋಟಿ ಹೊಂದಿರುವಂತ ದೇಶ ಇದು. ಇದಕ್ಕೆ ನಾವು ಅಲ್ಲಿವರೆಗೂ ರೀಚ್ ಆಗೋದಕ್ಕೆ ಇದು ಟೈಮ್ ತಗೊಳುತ್ತೆ. ಇದಕ್ಕಿರೋದು ಮೂಲ ಏನಂದ್ರೆ ಒಂದು ಶಿಕ್ಷಣನೇ ಮೂಲ ಅಂತ ನನ್ನ ಲೆಕ್ಕದ ನಮಗಿರುವಂತ, ಮತ್ತೆ ಅದ್ರ ಜೊತೆ ಉದ್ಯೋಗ ಮತ್ತೆ ಆರ್ಥಿಕ ಸ್ವಾವಲಂಬನೆ, ಇವೆರಡನ್ನೂ ಜೊತೆ ಇಟ್ಕೊಂಡು ಸಂಘ ಸಂಸ್ಥೆಗಳಂತೂ ನನ್ನ ಲೆಕ್ಕದಲ್ಲಿ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ, ಯಾಕಂದ್ರೆ ಪ್ರತಿಯೊಂದು ಸರ್ಕಾರದ ಇವತ್ತು CSR ಯೋಜನೆ ಒಂದಿದೆ. ಸರ್ಕಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಮಧ್ಯದಲ್ಲಿ ಕೆಲಸ ಮಾಡುವಂತ ಈ ಕಾರ್ಪೊರೇಟ್ ಕಂಪನಿಗಳು, ಅವರು ಏನಾಗುತ್ತೆ, ಅವರ ಪ್ರಾಫಿಟ್ ಅಲ್ಲಿನ ಒಂದು 2% ಅನ್ನ ಅವರು ಇವತ್ತು ಸಮಾಜದ ಅಭಿವೃದ್ಧಿಗೆ ಖರ್ಚು ಮಾಡಬೇಕಂತ ಒಂದು ಉತ್ತಮವಾದಂಥ ಯೋಜನೆ ಇದೆ ನನ್ನ ಲೆಕ್ಕದಲ್ಲಿ ಇವತ್ತು. ಯಾಕಂದ್ರೆ ಮೊದಲು ಯಾವುದೋ ಒಂದು ಸೀಮಿತವಾದಂಥ ಆರ್ಗನೈಸೇಷನ್ ಇಂದ ಫಂಡ್ ತಗೊಂಡು ಕೆಲಸ ಮಾಡೋಂಗಿತ್ತು, ಕೆಲವು ಒಂದು ಆರ್ಗನೈಸೇಷನ್ಸ್ ಇದರಲ್ಲಿ ಕೆಲಸ ಮಾಡೋಕ್ಕಿತ್ತು. ಇವತ್ತೇನಿಲ್ಲ, ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಿರುವಂಥ ಸಣ್ಣ ಕಂಪ್ನಿ ಯಾವುದೋ ಬಂದು ಅವ್ರಿಗೊಂದೇನೋ ಸಹಾಯ ಮಾಡೋಕ್ಕೆ ಶುರು. ಕಳಕಳಿ ಬರ್ತಾ ಇದೆ. ಎಲ್ಲಾ ಮೂಲಗಳಿಂದ ಕೂಡ ಇವತ್ತು ಜನರು ಬೇಕೋ ಬೇಡವೋ ಒಂದು ಸಮಾಜದಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ಥರ ಹೆಣ್ಣು ಮಕ್ಕಳು ಅಂತ ಹೇಳಿದಾಗ, ನಾನು ನಂದೇ ಒಂದು ಕಾರ್ಯಕ್ರಮ ಹೇಳಿದಾಗ ಮಕ್ಕಳಧಾಮ ಅಂತ ನಾನು 2018ರಲ್ಲಿ ನಾವು ಸ್ಪರ್ಶ ಸಂಸ್ಥೆ ಯಾವಾಗ ಈ ಥರ ಯಾವುದೋ ಮಗು ಬೀದಿಲಿ ಇರಬಾರ್ದು, ಪ್ರತಿ ಮಗು ಶಾಲೆಯಲ್ಲಿ ಇರಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಶುರುವಾದಾಗ ನಮ್ಮದು 2018ವರೆಗೂ ನಿಸರ್ಗ ಗ್ರಾಮ ಅಂತ ಹೆಸರುಘಟ್ಟದಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಒಂದೇ ಕೇಂದ್ರ ಮಾಡಿದ್ವಿ. ಯಾವಾಗ ನಮಗೆ ಸರ್ಕಾರದ JJ ಆಕ್ಟ್ ಕೂಡ ಪರವಾನಗಿ ಕೊಡಲ್ಲ ಯಾವುದೇ ಕಾರಣಕ್ಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಿಗಿರೋದಕ್ಕೆ, ಪ್ರತ್ಯೇಕವಾಗಿರಬೇಕು ಅಂತ ಒಂದು ಸಮಯದಲ್ಲಿ ನಾವು ಸುಮ್ಮನೆ ಒಂದು ಸ್ಪ್ರೆಡ್ ಮಾಡಿದ್ವಿ ಒಂದು ಮೆಸೇಜ್, ಮಕ್ಕಳ ಏನು ನಮಗೆ ಒಂದಷ್ಟು ಸಹಾಯ ಬೇಕು, ಒಂದಷ್ಟು ನನ್ನ ಜೊತೆ ಜನ ಬಂದು ಸೇರಬೇಕು, ನಾವೆಲ್ಲ ಒಂದು ಒಳ್ಳೆ ಕೇಂದ್ರ ಕಟ್ಟೋಣ. ಈ ಕೇಂದ್ರ ಯಾವುದೇ ಕಾರಣಕ್ಕೊಂದು ಅನಾಥಾಶ್ರಮ ಅಥವಾ ಒಂದು ಆಶ್ರಮ ಈ ಕಾನ್ಸೆಪ್ಟ್ಗಳೆಲ್ಲ ಬಿಟ್ಟು ದಿಕ್ಕಿಲ್ಲದ ಕೇಂದ್ರ ಈ ಪದಗಳನ್ನ ನಾವು ಬಳಸೋದೇ ಇಲ್ಲ ನಮ್ಮ ಸಂಸ್ಥೆಯಲ್ಲಿ. ಯಾಕೆಂತ ನಾನು ಆಮೇಲೆ ಕೇಳ್ತೀನಿ ಸರ್. ಆನಂದ್ ಅವರು ತುಂಬಾ ಹೊತ್ತಿಂದ ಕಾಯ್ತಿದ್ರೆ ಬೆಂಗಳೂರಿಂದ. ಆನಂದ್ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ನನ್ನ ಹೆಸರು ಆನಂದ್ ಅಂತ ಹೇಳಿ ಸರ್, ಬಿಜೆಸ್ ಕಾಲೇಜ್ ಪ್ರಿನ್ಸಿಪಾಲ್. ಓ, ತುಂಬಾ ಸಂತೋಷ ಸರ್. ಓಕೆ, ನಾನು ಗೋಪಿನಾಥ್ ಸರ್ ಅವರ ಸ್ಪರ್ಶ ಟ್ರಸ್ಟ್ ನಲ್ಲಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮಕ್ಕಳಿಗೆ ತುಂಬಾ ಏನ್ ಬೇಕಂದ್ರೆ ಏನ್ ತುಂಬಾ ಅವ್ರು ಹಂಚ್ಕೊಳ್ತಾರೆ. ನಾವು ತುಂಬಾ ಸರ್ ಜೊತೆ ಮಾತಾಡ್ತಾ ಇರ್ತೀವಿ ಆಗಾಗ. ಹೊರಗಿನ ಸಮಸ್ಯೆಗಳೇನು, ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳೇನು ತುಂಬಾ ಇದ್ ಮಾಡ್ತಾರೆ. ಅಷ್ಟೆಲ್ಲ ಬಿಟ್ಟು ಫ್ಯಾಮಿಲಿ ಬಿಟ್ಟು ಅವರು ಆ ಸ್ಪರ್ಶ ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾರೆ. ನಾನು ಈಗ ನೀವು ಪ್ರಿನ್ಸಿಪಾಲ್ ಅಂತ ಹೇಳಿದ್ರಿ, ಅಲ್ಲಿ ಹೆಣ್ಮಕ್ಳ ಒಂದು
ರಕ್ಷಣೆ ಮತ್ತು ಅವರಿಗೆ ಕಲಿಕೆಗೆ ವಿಶೇಷವಾದಂಥ ಆದ್ಯತೆ ಹೆಂಗೆ ಮಾಡ್ತೀರಿ ಸರ್? ಹೆಂಗೆ ಮಾಡ್ತೀರಿ, ಹೆಂಗೆ ಮಾಡಬೇಕು ಸರ್? ಇಲ್ಲ, ನಾವು ಬಹುಶಃ ಅವ್ರಿಗೆ ಹೇಳ್ಕೊಡುವಂತದ್ದು ಏನು ಇಲ್ಲ ಅಲ್ಲಿ. ನಾವು ಸುಮಾರು ನಮ್ಮಲ್ಲಿ ಸಾಕಷ್ಟು ಮಕ್ಕಳು ನಮ್ಮಲ್ಲೇ ಬರ್ತಾ ಇದ್ರು ಶಾಲೆ ಕಾಲೇಜ್ಗಳಿಗೆ. ಅವಾಗ ಇವಾಗ್ಲೂ ಬರ್ತಾ ಇದ್ರು ಮಕ್ಕಳು. ಬಟ್ ಬೇರೆ ಮಕ್ಕಳಿಗಿಂತ ಆ ಮಕ್ಕಳು ಹೊರಗಿನ ಸಮಸ್ಯೆಗಳ ಅನುಭವ ಬಂದಿರೂ ಸಹ ಇವ್ರು ಸಂಪೂರ್ಣ ಮಕ್ಕಳು ಪ್ರಿಪೇರ್ ಮಾಡ್ಬಿಟ್ಟಿರ್ತಾರೆ. ಸಮಾಜದಲ್ಲಿ ಹೆಂಗ್ ಬದುಕ್ಬೇಕು ಅನ್ನೋದಕ್ಕಿಂತ ಮುಂದೆ ಹೆಂಗ್ ಹೋಗ್ಬೇಕು, ನಾವು ಈಗ ಆಗೋಗಿದೆ ಮುಂದೆ ಹೆಂಗ್ ಹೋಗ್ಬೇಕು ಅಂತಕ್ಕಂಥ ಸಂಪೂರ್ಣ ಕಲ್ತಿ ನನ್ನ ಏನ್ ಇಲ್ಲಿ ಅವ್ರಿಗೆ ಅನುಭವ ಆಗುತ್ತಪ್ಪ ಅಂದ್ರೆ ಆ ಮಕ್ಕಳು ಒಂದ್ 5-6 ವರ್ಷ ತುಂಬಾ ಮುಂದಕ್ಕೆ ಮೆಚೂರ್ ಆಗಿರ್ತಾರೆ. ನೀವು 10th ಮಕ್ಕಳು ಬಂದ್ರೆ ನಮ್ಮಲ್ಲಿ ಒಂದ್ 5-6 ವರ್ಷ ಮುಂದಕ್ಕೆ ಮೆಚೂರ್ ಆಗಿರ್ತಾರೆ. ಅಂದ್ರೆ ಬೇರೆ ತಪ್ಪು ಮಾಡಬಾರ್ದಪ್ಪ ನಾವು. ಬೇರೆ ಮನೆಯಿಂದ ಬರೋ ಮಕ್ಳಿಗೂ ಕೆಲವೊಂದು ತಲೆಗಳು ಮಾಡ್ತಾ ಇರ್ತಾರೆ. ಬಟ್ ಈ ಮಕ್ಕಳೆಲ್ಲ ತುಂಬಾ ಕಡಿಮೆ. ಯಾಕೆಂದ್ರೆ ಇವ್ರನ್ನ ಅವ್ರಿಗೆ ಅರಿವು ಮೂಡ್ತಿರ್ತಾರೆ. ನೀನ್ ಈಗಾಗ್ಲೇ ಅನ್ಬೋತಿದೀಯಾ, ಮತ್ತೆ ಹೇಳಿದ್ರೆ ನಿಮ್ಗೆ ಈ ಸಮಾಜದಲ್ಲಿ ಮತ್ತೆ ಅದನ್ನ ಸಂಪೂರ್ಣ ಅರಿಸ್ಬಿಟ್ಟು ಕಳ್ಸ್ಬಿಟ್ಟಿರ್ತಾರೆ. ಈ ಮಕ್ಕಳಿಗೆ ಪಾಠ ಮಾಡೋದು ತುಂಬಾ ಈಸಿ ಆಗಿದೆ ನಮ್ಗೆ. ಥ್ಯಾಂಕ್ ಯು ಅನಂತ್ ಸರ್. ಯಾಕಂದ್ರೆ ನನಗೆ ನಮ್ಮ ಈಗ BGS ಸಂಘ ಸಂಸ್ಥೆಗಳ ಜೊತೆ ನಮ್ಮ ಮಕ್ಕಳು ಹೋಗ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದಾರೆ, ಅಲ್ಲಿ ಈಗ IT ಮಾಡ್ತಾ ಇದಾರೆ. ಸೊ ಹಾಗೆ ಚಾಣಕ್ಯ ಯೂನಿವರ್ಸಿಟಿಲಿ ಓದ್ತಾ ಇದಾರೆ. ಇಲ್ಲಿ ಹೆಸರುಘಟ್ಟದಲ್ಲಿ ನಮ್ಮ BGS ಆನಂದ್ ಸರ್ ಪ್ರಿನ್ಸಿಪಲ್ ಎಂತ ಮೇಸ್ಟ್ರ್ ಅಂದ್ರೆ ಇವರು. ಅಲ್ಲಿಗೆ ಹೋದ್ರೆ ನಾವು ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿರ್ಬೋದು. ಸುರಕ್ಷಿತ ಶಿಕ್ಷಣ ಯಾವುದೇ ವಿಚಾರದಲ್ಲಿ ಕೂಡ ಆನಂದ್ ಸರ್ ಇದಾರೆ ಅಂದ್ರೆ ಅಲ್ಲಿ BGS ಸಂಸ್ಥೆನೇ ಅದು ಬ್ರಾಂಡೆಡ್ ಬಿಡಿ. ಇವತ್ತು 600, 500, 770 ಸಂಸ್ಥಾನಗಳು ಹೊಂದಿರುವಂತ ಸಂಸ್ಥೆ ದೊಡ್ಡದು. ಅದರಲ್ಲಿ ಈ ಒಂದು ಸ್ಕೂಲ್ ಇದೆಯಲ್ವಾ, ನಮ್ಮ ಫೇವರೇಟ್ ಸ್ಕೂಲ್ ಇದು. ಆ ಮಕ್ಕಳ ಹೆಣ್ಣು ಮಕ್ಕಳ ಸಬಲೀಕರಣ ಅನ್ನೋಂಥ ಪದಕ್ಕೆ ಸೂಕ್ತವಾದಂತ ಶಾಲೆಗಳು ಸರ್. ಸೊ ಹಾಗೆ ತುಂಬಾ ಕಮಿಟ್ಮೆಂಟ್ ಇರುವಂತ ವ್ಯಕ್ತಿಗಳಿರುವಂತ ಶಾಲೆ. ಈ ತರದ ನಾನು ಆನಂದ್ ಅವರಿಗೆ ಸಹಜವಾಗಿ ಇವತ್ತು ಕಾಲೇಜು ಹಂತಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಡ್ರಾಪ್ಔಟ್ಸ್ ಜಾಸ್ತಿ ಇದೆ ಅಂತ ಕೇಳಿದೀವಿ ನಾವು. ಆಮೇಲೆ ಅಡ್ಮಿಷನ್ ಟೈಮಲ್ಲಿ ಅವರಿಗೆ ಪರ್ಸೆಂಟೇಜ್ ಜಾಸ್ತಿ ಇದೆ. 60% ಅವ್ರಿಗೆ 50ರಿಂದ 60 ಆ ಲೆಕ್ಕಾಚಾರ. ಹೌದಾ ಸರ್? ಹೌದೌದು. ಇದೆಲ್ಲ ಅಂದ್ರೆ ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿಗೆ ಬೇಕಿರತಕ್ಕಂಥ ಅವಕಾಶಗಳು ಕೂಡ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಶಾಲೆಗಳನ್ನು ಓಪನ್ ಮಾಡಿದೆ, ಕಾಲೇಜುಗಳನ್ನು ಓಪನ್ ಮಾಡಿ. ಎಸ್ ಸರ್, ಅದ್ರ ಬಗ್ಗೆ ಒಂದಷ್ಟು. ಸರ್, ಈಗ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇವತ್ತು ನೀವು ಕಸ್ತೂರಿಬಾ ಗಾಂಧಿ ಹಾಸ್ಟೆಲ್ಸ್ ನೋಡಿ, ನಂಬರ್ ಆಫ್ ಕಟ್ತಾ ಇದಾರೆ. ಪ್ರತಿ ತಾಲೂಕಲ್ಲೂ ಕೂಡ ತಾಲೂಕಿಗೆ ಒಂದು 10-15 ಕಟ್ತಾ ಬರ್ತಾ ಇದಾರೆ. ಮುರಾರ್ಜಿ ದೇಸಾಯಿ ಹಾಸ್ಟೆಲ್ಸ್ ಕಟ್ತಾ ಇದಾರೆ, ಮತ್ತೆ ನವೋದಯ ಶಾಲೆಗಳು ಕಟ್ತಾ ಇದಾರೆ. ಮತ್ತೆ ಈಗ ನೀವು ಇನ್ನೂ ಕೇಂದ್ರೀಯ ವಿದ್ಯಾಲಯ ಮೊದಲು ಅನ್ಕೊಂಡಿದ್ದು, ಬಟ್ ಏರ್ ಫೋರ್ಸ್, ಮಿಲಿಟರಿ ಪಬ್ಲಿಕ್ಗೂ ಇದೆ. ಪ್ರತಿ ಒಂದು ಜಾಗದಲ್ಲೂ ಕೂಡ ಶಿಕ್ಷಣಕ್ಕಂತೂ ಇವಾಗ ಯಾವುದೇ ರೀತಿ ಕೊರತೆ ಇಲ್ಲ. ಈಗ ಏಕಲವ್ಯ ಶಾಲೆಗಳು ಶುರುವಾಗಿದ್ದಾವೆ. ಈ ತರ ಅದು ರೆಸಿಡೆನ್ಷಿಯಲ್ ಶಾಲೆಗಳು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ. ಅದರಲ್ಲಿ ತುಂಬಾ ಫೋಕಸ್ಡ್ ಆಗಿ, ಮತ್ತೆ ಈಗ ಕರ್ನಾಟಕ ಪಬ್ಲಿಕ್ ಶಾಲೆಗಳಂತ ಆಗ್ತಾ ಇದ್ದಾವೆ. ಅಲ್ಲಿ ರೆಸಿಡೆನ್ಷಿಯಲ್ಲು ಮತ್ತೆ ನಾನ್ ರೆಸಿಡೆನ್ಷಿಯಲ್ಲು ಶುರು ಆಗ್ತಾ ಇದೆ. ಈ ಥರ ನನ್ನ ಲೆಕ್ಕದಲ್ಲಿ ಶಿಕ್ಷಣಕ್ಕೆ ಒಳ್ಳೆ ಒತ್ತು ಕೊಡ್ತಾ ಇದ್ದಾರೆ. ಬಟ್ ಆದರೆ ಪ್ರಾಬ್ಲಮ್ ಏನಾಗಿದೆ, ಈ ಕೆಳಗಡೆ ಇಂಪ್ಲಿಮೆಂಟೇಷನ್ ಸ್ಟೇಜ್ಗಳಲ್ಲಿ ಬರುವಂಥ ಸ್ಟ್ರಕ್ಚರ್ಸ್ ಏನಿದೆ, ಈ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಆಗ್ಬೋದು, ಜಿಲ್ಲಾ ಮಟ್ಟದ ಆಫೀಸರ್ಸ್ ಆಗ್ಬೋದು, ಮತ್ತು ರಾಜ್ಯ ಮಟ್ಟದ ಸಮಿತಿಗಳಾಗ್ಬೋದು, ಈ ಮಧ್ಯದಲ್ಲಿ ಸ್ವಲ್ಪ ಇನ್ನೂ ಯಾಕಂದರೆ ಇನ್ನೂ ಹಳೆಬ್ರೆ ಇದ್ದಾರೆ. ಈ ಹೊಸ ಯೋಚನೆಗಳು, ಹಳೆ ಟೀಚರ್ಸು ಹಳೆಬ್ರೆ ಎಲ್ಲ ಇರೋದ್ರಿಂದ ಇನ್ನೂ ಸ್ವಲ್ಪ ಚಾಲೆಂಜ್ಗಳು ಜಾಸ್ತಿ ಇದೆ. ಈಗಿನ ಪರಿಸ್ಥಿತಿಗೆ ಬದಲಾಗದೆ ಇರೋದ್ರಿಂದ ಹೌದು ಪರಿಸ್ಥಿತಿ ಹಾಗೆ ಹೋಗಿದೆ. ಯೋಜನೆಗಳಿಗೇನು ಕಮ್ಮಿ ಇಲ್ಲ. ಬಜೆಟ್ ಲಕ್ಷಾನುಗಟ್ಲೆ, ಕೋಟಿಗಟ್ಲೆ, ಲಕ್ಷಗಟ್ಲೆ ಬಜೆಟ್ಗಳನ್ನು ಇಡ್ತಾ ಹೋಗ್ತಾ ಇದಾರೆ. ಹಾಗೆ ತುಂಬಾ ಪ್ಲಾನ್ ಆಗಿ ಮಾಡ್ಕೊಂಡ್ ಬರ್ತಾ ಇದಾರೆ. ಬಟ್ ಕೆಳಗಡೆ ಬರುವಾಗ ಸೋರಿಕೆ ಆಗಿ ಕೊನೆಗೆ, ಯಾಕೆಂದ್ರೆ RTE ಬಂದ್ರು ಕೂಡ, ಹೌದು, ಕಡ್ಡಾಯ ಶಿಕ್ಷಣ ಹಕ್ಕು ಬಂದ್ರು ಕೂಡ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು, ಕರೆಕ್ಟ್, ಆ ಹಕ್ಕು ಬಂದರೂ ಕೂಡ ಇನ್ನೂ ಎಷ್ಟೋ ಕಡೆ ಯಾಕೆ ಕಳಿಸ್ಬೇಕು ಶಾಲೆಗೆ, ಅಥವಾ ಕಳಿಸಿದ್ರೆ ಏನು ಪ್ರಯೋಜನ, ಕಳಿಸಿದ್ರೆ ನಮ್ಮ ಹೊರೆ ಏನು, ಈ ತರದ ಆಲೋಚನೆಗಳು. ಅದಕ್ಕೆ ನಾನು ಮನಸ್ಥಿತಿ ಬದಲಾಗಬೇಕು ಅಂತ ಹೇಳಿದ್ದು. ಓಕೆ, ಬಿಡದಿಯಿಂದ ವೀರಭದ್ರಯ್ಯನವರು. ನಮಸ್ಕಾರ ವೀರಭದ್ರಯ್ಯನವರೇ. ನಮಸ್ಕಾರ ಸರ್. ನಮಸ್ತೆ ಗುರುಗಳೇ. ನಮಸ್ಕಾರ. ತುಂಬಾ ಧನ್ಯವಾದಗಳು, ಅಭಿನಂದನೆಗಳು. ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಚಂದನ ವಾಹಿನಿಯವರು ಒಳ್ಳೊಳ್ಳೆ ಉತ್ತಮವಾದ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹಾಗಾಗಿ ಅಭಿನಂದನೆಗಳು, ಧನ್ಯವಾದಗಳು ಸರ್. ನಮ್ಮ ಉಷಾ ಮೇಡಮ್ ಅವರು ಚೆನ್ನಾಗಿ ಶೀರ್ಷಿಕೆ ಹೇಳಿದ್ರು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಗಂಡ್ ಮಕ್ಳು ಇಲ್ದೇ ಇದ್ರೆ ಮೋಕ್ಷ ಸಿಗಲ್ಲ ಅಂತ ಹೇಳಿದ್ರು, ಆದ್ರೆ ಹೆಣ್ಮಕ್ಳು ಇಲ್ದೇ ಇದ್ರೆ ವಂಶನೇ ಸಿಗಲ್ಲ. ಈಗಿನ ಪರಿಸ್ಥಿತಿ. ಇವಾಗ ಗಂಡು ಹೆಣ್ಣು ಇಬ್ರು ಇದ್ರೇನೆ ಅದು ಸದಾ ಬರುವಂತ ಜೀವನ ಅದು. ಹಾಗಾಗಿ ಗಂಡ್ ಮಕ್ಳು ಇದ್ರೆ
ಮೋಕ್ಷ ಸಿಗುತ್ತೆ ಬಿಡುತ್ತೆ. ಅದ್ ಎರಡನೇದು. ಹೆಣ್ಮಕ್ಳಿಲ್ಲ ಅಂದ್ರೆ ವಂಶನೇ ಸಿಗಲ್ಲ. ಅದನ್ನ ಜೀವನ ಪೂರ್ತಿ ಅರ್ಥ ಮಾಡ್ಕೊಬೇಕಾಗುತ್ತೆ ಎಲ್ಲಾ ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಎಲ್ಲರೂ. ಅದನ್ನ ಹೇಳ್ತಾ ಮುಂದಕ್ಕೆ ಏನಂದ್ರೆ ಹೆಣ್ಮಕ್ಳು ಇವಾಗ ತುಂಬಾ ಚೆನ್ನಾಗಿ ಪ್ರಬುದ್ಧರಾಗಿದ್ದಾರೆ, ಯಾವ್ದೇ ಕಾರಣಕ್ಕೂ ವಂಚಿತರೇನಲ್ಲ. ಇವಾಗ ಎಲ್ಲಾ ಕಡೆಯಿಂದನೂ ಇವಾಗ ನೋಡಿ, ಮೊನ್ನೆ ನಮ್ಮ ಪಹಲ್ಗಾಮ್ ಇದರಲ್ಲಿ ಹೆಣ್ಮಕ್ಳೇ ಹೋಗಿ 22 ನಿಮಿಷದಲ್ಲಿ ಯುದ್ಧನೇ ಮುಗಿಸ್ಬಿಟ್ರು. ಅಂತ ಪ್ರಬುದ್ಧರಾಗಿ ಅಂತ ಚೆನ್ನಾಗಿ ಇದಾಗಿದ್ದಾರೆ. ಆದ್ರೆ ಅವ್ರಿಗೆ ಈ ವಂಚಿತರಾದವ್ರಿಗೆ ಸಮಯ ಸಂದರ್ಭಕ್ಕೆ ಅವರು ಒಳಗಡೆ ಬರೋದಕ್ಕೆ ಪಂಚಾಯತಿಗಳಲ್ಲಿ ಸ್ವಲ್ಪ ಕಾರ್ಯಕ್ರಮಗಳನ್ನ ಹಮ್ಕೊಬೇಕಂತ ನನ್ನ ಅಭಿಲಾಷೆ. ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂತ ಕೇಳ್ತೇವೆ. ಅಯ್ಯೋ ವೀರಭದ್ರೇಶ್ ಸರ್, ತಾವು ಮಾತಾಡೋದು ನೋಡಿದ್ರೆ ಅರ್ಥ ಆಗತ್ತೆ, ನಾವು ಗುರುಗಳೆಲ್ಲ ನೀವು ಎಷ್ಟೋ ಜನ ಗುರುಗಳಾಗಿದ್ದೀರಂತ. ಸರ್, ಇದು ಆ್ಯಕ್ಚುಲಿ ಒಂದು ಶಿಕ್ಷಣ ಇಲಾಖೆಗಳಲ್ಲಿ ನಡೀತಾ ಇದೆ, ಆದರೆ ಪಂಚಾಯತಿ ಮಟ್ಟದಲ್ಲಿ ಇವತ್ತು ತುಂಬ ಕೆಲಸ ಆಗಿದೆ. ಈಗ ರೀಸೆಂಟಾಗಿ ಒಂದು ಮಹಿಳಾ, ನಮ್ಮ ಉಮಾ ಮೇಡಮು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಆಗಿದ್ದಾಗ ಅವರೊಂದು ಯೋಜನೆ ಶುರು ಮಾಡೋದು. ಉಮಾ ಮಹಾದೇವನ್ ಮೇಡಮ್ ಅವರು. ಸೊ ಕೂಸಿನ ಮನೆ ಅಂತ, ನೀವು ಕೂಸಿನ ಮನೆ ಪಂಚಾಯತಿ ಹೆಸರು ಹೇಳಿದ್ ಹೇಳ್ತಾ ಇದ್ದೀನಿ. ಆ ಕೂಸಿನ ಮನೆ ಉದ್ದೇಶ ಏನಂದರೆ, ಅಲ್ಲಿ ಪಂಚಾಯತಿಯಲ್ಲಿ ಬರುವಂಥ ಈ ಮಹಿಳಾ ಈ NREG ವರ್ಕರ್ಸ್ಗೋಸ್ಕರ, ಮಹಿಳಾ NREG ಕೆಲಸದ ಸೊ ಮಹಿಳಾ NREG ವರ್ಕರ್ಸ್ ಏನು ಹೋಗ್ತಾರೆ ಕೆಲಸಕ್ಕೆ, ಆ ಮಕ್ಕಳನ್ನ ನರೇಗಾದವರು ಆ ಮಕ್ಕಳನ್ನ ಸರಿಯಾಗಿ ಎಲ್ಲಾದರೂ ಒಂದು ನೋಡ್ಕೊಳೋದಕ್ಕೆ ಒಂದು ವ್ಯವಸ್ಥೆ ಆಗಬೇಕಂತ ಹತ್ರ 4,000 ಕೇಂದ್ರಗಳನ್ನ ಕರ್ನಾಟಕದಲ್ಲಿ ಮಾಡಿದ್ದಾರೆ. ನರೇಗಾ ಕೂಲಿಗೆ ಹೋಗೋರು ಮಕ್ಕಳಿಗೋಸ್ಕರನೇ ಅನಾಥರಾಗಬಾರದು, ಮನೇಲಿ ಬಿಟ್ಟು ಹೋಗಿ ಸಾಯಂಕಾಲಕ್ಕೆ ರಕ್ಷಣೆ ಇಲ್ಲದೆ ಆಗಬಾರದು ಅಂತ. ಈ ತರ ಅದು ಆಕ್ಚುಲಿ ಒಂದು ಡೆಲ್ಲಿ ಮೊಬೈಲ್ ಕ್ರಶ್ ಅಂತ ಒಂದು ಸಂಸ್ಥೆ, ಅವರು ಇದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದು ಇಡೀ ಇಂಡಿಯಾದಲ್ಲಿ. ನಾವು ಅದರಲ್ಲಿ ಸಣ್ಣ ಪಾತ್ರ ಮಾಡಿದ್ದೀವಿ. ಸೊ ಇವತ್ತು ಕರ್ನಾಟಕದಲ್ಲಿ ಹತ್ರ 4,000 ಕೇಂದ್ರಗಳು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಈ ತರ ಪ್ರತಿಯೊಂದು ಅದ್ರ ಉದ್ದೇಶ ಏನಂದ್ರೆ, ಪಂಚಾಯತಿಗೆ ಒಂದು 5 ವರ್ಷ ನಾವು ಫಂಡ್ ಕೊಡ್ತಾರೆ, ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಟ್ಟು ಬರೋದು. ಅದಾದಮೇಲೆ ಪಂಚಾಯತಿನೇ ಅದನ್ನು ಸೆಲ್ಫ್ ರನ್ ಮಾಡಬೇಕು, ಸೆಲ್ಫ್ ರನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಯಾವಾಗೂ ಫಂಡ್ ಮೇಲೆ ನಿಲ್ಲಬಾರ್ದು. ಪಂಚಾಯತಿ ಕೂಡ ಮುಂದೆ ಇಂಡಿಪೆಂಡೆಂಟ್ ವ್ಯವಸ್ಥೆಗಳಾಗಬೇಕು, ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದೆ. ಈ ಥರ ಮಾಡ್ಕೊಂಡು ಹೋಗಿ ಮಕ್ಕಳ ಹೆಣ್ಣು ಮಕ್ಕಳ ಸಬಲೀಕರಣ ಮತ್ತು ಅಲ್ಲಿ ಇರುವಂಥ ಮಹಿಳೆಯರಿಗೆ ತನ್ನ ಮಕ್ಕಳು ಸುರಕ್ಷಿತವಾಗಿದೆ ಅನ್ನೋ ಒಂದು ಧೈರ್ಯದಿಂದ ಹೋಗಿ ಕೆಲಸ ಮಾಡೋಕ್ಕಾಗತ್ತೆ. ಈ ತರ ಅನೇಕ ಪಂಚಾಯತಿ ಮಟ್ಟದಲ್ಲಿ ಕೂಡ ಕೆಲಸಗಳಾಗ್ತವೆ. ಈಗ ಅದ್ರ ಜೊತೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಕೂಡ ಒಂದು ಹಬ್ ಎಜುಕೇಷನ್ ಸಿಸ್ಟಮ್ಸ್ ಅಂತ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ, ನೀವು ನೋಡಿರ್ಬೋದು. ಸೊ ಈಗ ಮೊದಲೇನಾಗಿತ್ತು, ಹಳ್ಳಿಗೊಂದು ಶಾಲೆಗಳಾಗಬೇಕು ಅಂತ ಅದನ್ನ ಒಪ್ಕೊಳ್ತೀವಿ, ಅಲ್ಲಿಗೆ ಒಂದು ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಯಾವುದೋ ಒಂದು 10 ಮಕ್ಕಳಿದ್ದಾರೆ, ಒಂದು 20 ಮಕ್ಕಳಿದ್ದಾರೆ, 20 ಮಕ್ಕಳಿಗೆ ಏಕ ಶಿಕ್ಷಕರು ಒಬ್ರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಅವರು ಎಲ್ಲ ಕನ್ನಡ ಅವರೇ ಮಾಡಬೇಕು, ಗಣಿತ ಅವರೇ ಮಾಡಬೇಕು, ಇಂಗ್ಲೀಷ್ ಅವರೇ ಮಾಡಬೇಕು, ಎಲ್ಲನೂ ಅವರೇ ಮಾಡಬೇಕು, ಮತ್ತು ಫೈಲ್ಸ್ ಅವರೇ ರೆಡಿ ಮಾಡಬೇಕು, ಸರ್ವೆ ಅವರೇ ಇಷ್ಟು ಕೆಲಸ ಮಾಡಿ ಮಕ್ಕಳಿಗೆ ಪಾಠನೂ ಮಾಡೋದು ಎಲ್ಲಿಂದ ಆಗುತ್ತೆ? ಅದರಲ್ಲಿ ಸುಮಾರು ಜನ ಕ್ಲಾಸ್ಗಳಿಗೆ ಬರಲ್ಲ, ಹಂಗಾಗಿದೆ. ಅದಕ್ಕೇನು ಮಾಡ್ತಾರೆ, ಈಗೇನು ಸರ್ಕಾರದ ಯೋಜನೆಗಳಲ್ಲಿ ಒಂದು ಪಂಚಾಯತಿಗೆ ಒಂದು ಹಬ್ ಎಜುಕೇಷನ್ ಸೆಂಟರ್ಸ್ ಅಂತ ಮಾಡಿ ಅಲ್ಲಿ ಎಲ್ಲ ಸೌಲಭ್ಯಗಳು ಕೊಡಬೇಕಂತ ಹೋಗ್ತಾ ಇದೆ. ಮೋಸ್ಟ್ಲಿ ಇದೊಂದು ನನಗನ್ಸುತ್ತೆ ಅದು ತುಂಬ ಬದಲಾವಣೆ ತರಬಹುದು. ಹೇಗೆ ಬೇಟಿ ಬಚಾವೋ ಬೇಟಿ ಪಡಾವೋ 10 ವರ್ಷಗಳಲ್ಲೇ ಒಂದು ಬದಲಾವಣೆ ತಂದಿದೆಯೋ, ಹಾಗೆ ಇಂಥ ಆ ಸುತ್ತಮುತ್ತ ನಡೀತಾ ಇರುವಂಥ ಕಾರ್ಯಕ್ರಮಗಳು ಕೂಡ ಬದಲಾವಣೆಯನ್ನು ತರ್ತವೆ. ಎಸ್, ಒಂದು ಕರೆ ಇದೆ ಸರ್, ಸುಮಿತ್ರಾ ಅವರು ಬೆಂಗಳೂರಿಂದ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ಸರ್ ಅಭಿನಂದನೆಗಳು ನಿಮಗೆ. ಮುಂಚೆ ಥ್ಯಾಂಕ್ ಯು. ಒಂದು ಹೆಣ್ಣಿನ ಬಗ್ಗೆ ಇದನ್ನ ಒಂದು ಆಫೀಸ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀನಿ, ನನಗೆ ತುಂಬಾ ಖುಷಿ ಆಯ್ತು ಸರ್. ನಮ್ದು ಹೆಣ್ಮಕ್ಳಂದ್ರೆ ತುಂಬಾ ಇಷ್ಟ. ಅದು ಹೆಣ್ಣು ನಾರಿಂದ ಅದಕ್ಕೆ ಎಷ್ಟು ಒಂದು ಬೆಲೆ ಇದೆ. ಒಂದು ಹೆಣ್ಣೆ ಜೀವನ, ಹೆಣ್ಣೆ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಸರ್. ಭೂಮಿ ತಾಯಿಯನ್ನು ಒಂದು ಹೆಣ್ಣು, ಹಾಗಾಗಿ ಎಲ್ಲದನ್ನು ನಾವು ಹೆಣ್ಣಿಗೆ ಒಂದು ಸ್ಥಾನಮಾನ ಗೌರವ ಸಿಗ್ತದೆ. ಅದನ್ನು ಇವತ್ತು ನೀವು ಗೌರವ ಕೊಡ್ಬೇಕು ಅಂತ ಹೇಳಿ. ಆಮೇಲೆ ಅದ್ರ ಬಗ್ಗೆ ಒಂದು ಫೋನ್ ತೆಗೆದಿದ್ದೀನಿ, ಆಮೇಲೆ ನಾವು ಕ್ವಶನ್ ಕೇಳ್ತೀನಿ ಸರ್. ಅಂತರಾಳದಲ್ಲಿ ಏಕೆ ಅಳಲು ನಿನಗೆ, ಅಂತರಾಳ ಅಂತ ಹಿಸ್ತಿಗೆ, ಅಂತರಾಳದಲ್ಲಿ ಏಕೆ ಅಳಲು ನಿನಗೆ, ಅಂತರಾಳದಲ್ಲಿ ಏಕೆ ಅಳಲು ನಿನಗೆ ಹೋಗೆಣ್ಣು, ಸಾಕು ಮಾಡು ನಿನ್ನ ಆತಂಕದ ಅಳಲನ್ನು, ಹೊರಗೆ ಬಾ ಎಣ್ಣೆ ಅಧೈರ್ಯವ ಬಿಟ್ಟು, ನಿನಗಿರುವುದು ಸಮಾಜದ ಸತ್ಸಂಗದ ಒಗ್ಗಟ್ಟು, ಹೃದಯದೊಳಗೆ ಹುದುಗಿರುವ ತನ್ನ ಹಿರಿಮೆ ಚಿಲುಮೆಯಾಗಿ ಹೊರಗೆ ಬರಬಾರದೇಕೆ ಹೋ ಹೆಣ್ಣೆ, 4 ಗೋಡೆಯಿಂದ ಆಚೆ ನುಸುಳಿ ಬಾ ಹೋ ಹೆಣ್ಣು, ಪಸರಿಸು ನಿನ್ನ ರೂಪಾಂತರವನ್ನು, ಪ್ರತಿಬಿಂಬಿಸು ನಿನ್ನ ಪ್ರತಿಭೆಯನ್ನು, ಸಾರಥಿಯಾದ ಕುಟುಂಬದ ರಥಕ್ಕೆ, ಸೇನಾನಿಯಾಗುವ ನಿಮ್ಮ ಸಮಾಜಕ್ಕೆ,
ಸೋಲಿಲ್ಲದ ಹೆಣ್ಣಾಗಿ ಮುನ್ನುಗ್ಗು, ಜಯವಿದೆ ನಿನಗೆ, ಒಲವಿದೆ ನಿನಗೆ ಓ ಹೆಣ್ಣು. ಕತ್ತಲೆಯಿಂದ ಹೊರಗೆ ಬೆಳಕಿರುವುದು ಮುಂದೆ ನಿಮ್ಮ ಕೈಯ ಮಗು. ಜ್ಞಾನ ದೀವೆ ಕುಟುಂಬಕ್ಕೆ, ಜ್ಞಾನ ಜ್ಯೋತಿಗೆ ಸಾಧಿಸುವುದು ದೈವ ಕೃಪೆಯನ್ನು ತಿರುಗಿದೆ. ಸರ್ ಓಕೆ, ಬಹಳ ಚೆನ್ನಾಗಿದೆ ಪ್ರಶ್ನೆ. ಬೇಗ ಪ್ರಶ್ನೆ ಕೇಳ್ಬಿಡಿ ಅಮ್ಮ, ಬೇರೆಯವ್ರು ಕಾಯ್ತಿರ್ತಾರೆ ಅಂತ. ಇವಾಗ ಏನಾಗಿದೆ, ಹೆಣ್ಮಕ್ಳಿಗೆ ಒಂದೇ ಒಂದು ಸಲಹೆ ಏನ್ ಗೊತ್ತಾ, ಇವಾಗ ಕಾಲೇಜ್ ಓದ್ತಾ ಇರ್ತಾರೆ, ಮನೇಲಿ ಹೆಣ್ಮಕ್ಳು ಇರ್ತಾರೆ, ಬೇಕಾಬಿಟ್ಟಿಯಾಗಿ ಇವಾಗ ಸಮಾಜದಲ್ಲಿ ತುಂಬಾ ಕೆಟ್ಟ ಇದನ್ನೆಲ್ಲ ನಡೀತಾ ಇದೆ, ದೌರ್ಜನ್ಯ ಹೆಣ್ಮಕ್ಳ ಮೇಲೆ. ದಯವಿಟ್ಟು ನೀವು ಒಬ್ಬರೇ ಹೆಣ್ಮಕ್ಳು ಎಲ್ಲೇ ಹೋಗ್ಲಿ ಹೆಣ್ಮಕ್ಳ ಜೊತೆ ಇವಾಗ ಯಾರ ಸ್ವಭಾವ, ಯಾರ ಮನಸ್ಥಿತಿ ಹೊರಗಡೆ ಹೋದಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ತಂದೆ ಹೆಣ್ಮಕ್ಳು ಹೊರಗಡೆ ತಂದೆ ತಾಯಿ ಜೊತೆ ಹೋಗ್ರಿ, ಫ್ಯಾಮಿಲಿ ಜೊತೆ ಹೋಗ್ರಿ, ಅಣ್ಣ ತಮ್ಮಂದಿರ ಜೊತೆ ಹೋಗ್ರಿ. ಆದ್ರೆ ದಯವಿಟ್ಟು ಬೇಗ ಹೊರಗಡೆ ಹೊರಟ ಜೊತೆ ಆಗ ಸಣ್ಣ ಫ್ರೆಂಡ್ಸ್ ಆಗಿರ್ಬೇಕು, ಆ ಮನಸ್ಥಿತಿ ಹೊರಗಡೆ ಹೋದಾಗ ಏನಿರುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಬರುತ್ತೆ 10 ಜನ ಜೊತೆ ಹೋದಾಗ ಅಲ್ಲಿ ಏನಾಗಿರ್ತಾವ ಏನೋ ಅವ್ರು ಸಮರ್ಥನೆ ಅಲ್ಲಿ ಇದು ಮಾಡಕ್ಕೆ ಆಗ್ಲಿ. ಸುಮಿತ್ರಾ ಅವರೇ, ಬಹಳ ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ. ಹೊರಗಡೆ ಓಕೆ 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 ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಗ್ಬೇಡ್ರಿ, ಟೂರ್ ಹೋಗ್ಬೇಡ್ರಿ ಅಲ್ವಾ. ಓಕೆ ಅಮ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು, ನಿಮ್ಮ ಕಳಕಳಿಗೆ ಧನ್ಯವಾದಗಳು. ಸುಮಿತ್ರಾ ಮೇಡಮ್, ನೀವೊಂದು ಒಳ್ಳೆ ವಿಚಾರನ ತಗೊಂಡ್ರಿ. ಇಲ್ಲಿ ಏನಂದರೆ ಅಪಹರಣ, ಮಕ್ಕಳ ಅಪಹರಣ ಇವತ್ತು ಒಂದು 4-5 ವರ್ಷದಲ್ಲಿ 12,700 ಮಕ್ಕಳು ಇವತ್ತು ರಾಜ್ಯದಲ್ಲಿ ಅಪಹರಣ ಆಗಿದೆ ಅನ್ನೋದು ಏನು ಕೇಸ್ಗಳನ್ನು ಕೇಸ್ ಆಗಿರೋದು. ಅದರಲ್ಲಿ ಹತ್ರ 9,300 ಹೆಣ್ಣು ಮಕ್ಕಳಿದ್ದಾರೆ. ಅಂದರೆ ಯೋಚನೆ ಮಾಡ್ಬೋದು, 3,600 ಅಂದರೆ 70-30, 70% ಮಕ್ಕಳು 12,000ದಲ್ಲಿ ಇದೊಂದು ದೊಡ್ಡ ಚಾಲೆಂಜ್ ಆಗಿ ಕೂತ್ಕೊಂಡಿದೆ ಇದು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳಿಗೆ. ಈ ಒಂದು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿಂದ ಅವ್ರು ಟ್ರೇಸ್ ಮಾಡಬೇಕು, ವಾಪಸ್ ಕರ್ಕೊಂಬರೋದೇನು ಹಿಂಗಂತ. ಅಪಹರಣಗಳೇ 12,000 ಅಪಹರಣ ಈ ರಾಜ್ಯದಲ್ಲಿ 5 ವರ್ಷದಲ್ಲಿ ಅಂತ ಹೇಳಿದ್ರೆ, ಅದರಲ್ಲಿ ಇವತ್ತಿಗೂ 1,400 ಮಕ್ಕಳನ್ನ ಗುರ್ಸೋಕೆ ಆಗಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಟ್ರೇಸ್ ಮಾಡೋಕ್ಕಾಗಿಲ್ಲ. ಇದೊಂದು ದೊಡ್ಡ ಸಮಾಜದಲ್ಲಿರುವಂಥ ಒಂದು ಪಿಡುಗು. ಆ ಪಿಡುಗುಗಳಲ್ಲಿ ಆ ಮಕ್ಕಳನ್ನು ಎಸ್ಪೆಷಲಿ ಹೆಣ್ಣು ಮಕ್ಕಳು ಕರ್ಕೊಂಡು ಹೋಗೋದು ಎಲ್ರಿಗೂ ಗೊತ್ತಿದೆ. ಏನಕ್ಕೆ ಕರ್ಕೊಂಡು ಹೋಗ್ತಾರೆ, ಅವರನ್ನು ಒಂದಷ್ಟು ದಿನ ಭಿಕ್ಷೆ ಬೇಡಕ್ಕೆ ಹಾಕಿರ್ತಾರೆ, ಇನ್ನೊಂದಷ್ಟು ದಿನ ಅವ್ರನ್ನ ತಯಾರಿ ಮಾಡಿ ಲೈಂಗಿಕ ದೌರ್ಜನ್ಯಗಳು ಬಳಸ್ತಾರೆ. ಅದರಲ್ಲಿ ಇನ್ನೊಂದಷ್ಟು ಅದಾದಮೇಲೆ ಒಂದು ವಯಸ್ಸಾದಮೇಲೆ ಆರ್ಗನ್ ಸೇಲ್ಸ್ ಅಂತ ಮಾಡ್ತಾರೆ. ಇದೊಂದು ತುಂಬ ದೊಡ್ಡ ಮಾಫಿಯಾಗಳಿದೆ, ರಾಜ್ಯದಲ್ಲಾಗ್ಬೋದು, ರಾಷ್ಟ್ರದಲ್ಲಾಗ್ಬೋದು, ವಿದೇಶಗಳಲ್ಲಾಗ್ಬೋದು. ಮೊನ್ನೆ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ, ಯಾವುದೋ ಒಂದು ಧರ್ಮದವರು ಇನ್ನೊಂದು ಹೆಣ್ಣು ಮಗುವನ್ನು ಕರ್ಕೊಂಡು ಇಲ್ಲಿ ಲವ್ ಮಾಡಿ ಬೇರೆ ದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಬೇರೆಯವರಿಗೆ ಅಲ್ಲಿರುವಂಥ ನವಾಬುಗಳು ಕೊಟ್ಟು ಅಲ್ಲೆಲ್ಲ ಬಳಸಿ ಆದಮೇಲೆ ಆ ಮಗುವನ್ನು, ಆ ಹೆಣ್ಣನ್ನು ಅಲ್ಲಿ ತಪ್ಪಿಸ್ಕೊಂಡು ಫೋನ್ ಮಾಡಿ ವಾಪಸ್ ಹೆಂಗೋ ಯಾವುದೋ ಕಾರಣಕ್ಕೆ ಫೋನ್ ಸಿಕ್ಕಿದೆ ಅಲ್ಲಿ. ಆ ಥರ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವತ್ತೂ ಹೇಳೋದೊಂದೇ, ದಯವಿಟ್ಟು ಇವತ್ತಿನ ನಿಮ್ಮ ಸುತ್ತಲೂ ಇರುವಂಥ ಮೊಬೈಲ್ ನೆಟ್ವರ್ಕ್ಗಳು, ನಮ್ಮ ಹತ್ರ ಇರುವಂಥ ಮೊಬೈಲ್ಗಳು ಅಷ್ಟು ಈಸಿ ಅಲ್ಲ. ಮತ್ತು ಸಾಮಾಜಿಕ ಜಾಲತಾಣಗಳು ಇವತ್ತೇನಿದೆ, ಫೇಸ್ಬುಕ್ಕು, ಟ್ವಿಟ್ಟರ್, ಲಿಂಕ್ಡ್ಇನ್ನು, ಇವೆಲ್ಲ ನಿಮ್ಮ ಬೇರೆ ಬೇರೆ ಸಮಾಜದಲ್ಲಿರುವಂಥ ಸಾಮಾಜಿಕ ಜಾಲತಾಣಗಳಿಂದ ಆದಷ್ಟು ದೂರ ಇರೋದು, ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದಂತೂ ತುಂಬ ಇಂಪಾರ್ಟೆಂಟ್ ಇದೆ. ಇದು ಬರೀ ಹೆಣ್ಣು ಮಕ್ಕಳಿಗೆಲ್ಲ, ಹೆಣ್ಣು ಮಕ್ಕಳ ಪೋಷಕರಿಗೂ ಕೊಡ್ತಾ ಇರ್ತಕ್ಕಂಥ ಸಂದೇಶ. ಎಸ್ ಸರ್, ನಾಗರತ್ನ ಅವರು ಫೋನ್ ಮಾಡಿದ್ದಾರೆ. ನಾಗರತ್ನ ಅವರು ನಮಸ್ಕಾರ. ನಮಸ್ಕಾರ ಅಮ್ಮ, ಕೇಳಿ ಪ್ರಶ್ನೆ. ನಮಸ್ಕಾರ ನಾಗರತ್ನ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಮಮತಾ ಮೇಡಮ್ ಎಲ್ಲ ಚೆನ್ನಾಗಿದ್ದಾರೆ ಸರ್? ಓ, ಚೆನ್ನಾಗಿದೆ. ಬಂದಿದ್ದಾರೆ ಅಂತ ಖುಷಿ ಆಯ್ತು. ಏನಿಲ್ಲ ಸರ್, ನೀವು ಇನ್ನೂ ಸ್ವಲ್ಪ ಲೈಬ್ರರಿ ಬಗ್ಗೆ ಮುಖ್ಯವಾಗಿ ವಹಿಸ್ಬೇಕಂತ ಆಸೆ. ಲೈಬ್ರರಿ ನೇರವಾಗಿ ಅವರು ನಿಮ್ಮ ಸಂಸ್ಥೆಗೆ ಒಂದು ಕಲ್ಲು ಹಚ್ತಿದ್ದಾರೆ. ನಿಮ್ಮ ಸಂಸ್ಥೆಯ ವೈಶಿಷ್ಟ್ಯ ಬಗ್ಗೆ ಹೇಳಿ ಸರ್. ಎಂತ, ಯಾಕೆಂದ್ರೆ ಏನೋ ಧಾಮ ಹೇಳಿದ್ರಿ, ಮಕ್ಕಳ ಧಾಮ. ಯಾಕೆ ಧಾಮ ಅಂತ ಇಟ್ರಿ? ಆಶ್ರಮನೋ ಇನ್ನೊಂದು ಸಂಸ್ಥೆ ಅಂತ ಹೇಳ್ಬೋದಾಗಿತ್ತಲ್ಲ? ಹೌದು ಶಿವ ಸರ್, ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಅಂದರೆ ಈ ಮಕ್ಕಳು ಯಾರಿದ್ದಾರೆ,
ಈ ಮಕ್ಕಳು ಇವತ್ತು ಸಮಾಜದಲ್ಲಿ ಏನು ಸಿಗಬೇಕೋ ಅದು ಯಾರಿಗೆ ಸಿಗ್ತಾ ಇಲ್ವೋ ಅಂಥ ಮಕ್ಕಳು ನಮ್ಮ ಹತ್ರ ಬಂದಾಗ ಅವ್ರು ಯಾವುದೇ ಕಾರಣಕ್ಕೂ ನಾನು ಅನಾಥ, ನಾನು ನಿರ್ಗತಿಕ, ನನಗೇನು ಇಲ್ಲ, ನನಗೆ ಯಾರೂ ಇಲ್ಲ ಅನ್ನೋ ಒಂದು ಕಲ್ಪನೆಯಿಂದ ತೆಗಿಬೇಕು ಅನ್ನೋದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ಅದೊಂದು ಆದಮೇಲೆ ಅವರಿಗೆ ಮೂಲಭೂತ ಅವಶ್ಯಕತೆಗಳು, ಊಟ, ಬಟ್ಟೆ, ಮತ್ತು ಅವರಿಗೆ ಆ ಒಂದು ವಿಚಾರದಲ್ಲಿ ನನಗೆ ಈ ಒಂದು ಬಟ್ಟೆ ಇಲ್ಲ, ನನಗೆ ಇನ್ನೊಂದು ಒಳ್ಳೆ ಪ್ಯಾಂಟ್ ಇಲ್ಲ, ಒಳ್ಳೆ ಶರ್ಟ್ ಇಲ್ಲ, ಒಳ್ಳೆ ಶೂ ಇಲ್ಲ, ಇವೆರಡನ್ನೂ ಕೂಡ ತೆಗೆದುಹಾಕ್ಬಿಡ್ಬೇಕು ನಮ್ಮ ಸಂಸ್ಥೆಯಲ್ಲಿ ಅಂತ ಇಟ್ಟಿದ್ದೀವಿ. ಅದರ ಜೊತೆ ನಮ್ಮ ಸಂಸ್ಥೆ ಏನೇನಿದೆ, ಈಗ ಮಕ್ಕಳಧಾಮ ಅಂತ ಹೇಳಿದ್ರೆ ಮಕ್ಕಳಧಾಮ ಅಂದರೆ ಮಕ್ಕಳು ನೆಲೆಸಿರುವಂಥ ಸ್ಯಾಂಚುರಿ ಅಂತ, ಈ ಪಕ್ಷಿಧಾಮ ಥರ ಇರಬೇಕು ಅಂತ ಇಟ್ಟಿದ್ದೀವಿ. ಅಲ್ಲಿ ಆ ಮಕ್ಕಳು ಒಂದು ಸತಿ ಎಂಟ್ರಿ ಆದರೆ ಅವರು ಏನಾಗಬೇಕು ಅನ್ಕೊಂಡಿದಾರೋ ಅದಾಗಿ ಹೊರಗಡೆ ಹೋಗೋದಕ್ಕೆ ವ್ಯವಸ್ಥೆ ಇದೆ. ಈಗ ನಮ್ಮಲ್ಲಿ ಎಲ್ಲಿ ಅಂದರೆ ಅವ್ರಿಗೆ ಮದುವೆ ಆಗೋವರೆಗೂ ಕೂಡ ಅವರಿಗೆ ಒಂದ್ಸತಿ ಬಂದರೆ ಮತ್ತೆ ಅವ್ರು ಯಾವ ಲೆವೆಲಲ್ಲಿ ಪರ್ಸೆಂಟೇಜ್ ತೊಗೊಂಡ್ರೆ ಆ ಲೆವೆಲಲ್ಲಿ ಅವ್ರ ಪ್ಲೇಸ್ಮೆಂಟ್ ಆಗುತ್ತೆ ಕಾಲೇಜಲ್ಲಿ. ಈಗ ಎಲ್ಲರಿಗೂ ನಮ್ಮಲ್ಲಿ ಏನೇ ಈಗ IAS ರೆಡಿ ಆಗ್ತಾ ಇದ್ದಾರೆ ಹೆಣ್ಮಕ್ಳು, KS ರೆಡಿ ಆಗ್ತಾ ಇದ್ದಾರೆ, CA ರೆಡಿ ಆಗ್ತಾ ಇದ್ದಾರೆ. ಈಗ ರೀಸೆಂಟಾಗಿ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ 12 ಜನ ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ವಿ ಡಿಗ್ರಿಗೆ. ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಇವತ್ತಿನ ಪರಿಸ್ಥಿತಿ ಕರ್ನಾಟಕದಲ್ಲಿ ರೆಡಿ ಆಗ್ತಾ ಇದೆ ದೇವನಹಳ್ಳಿಯಲ್ಲಿ. ಅದು ಸುಧಾಮೂರ್ತಿ ಮೇಡಮ್, ಈ ಥರ ತುಂಬ ದೊಡ್ಡ ಜಿಂದಾಲ್ ಅವರು ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಯೂನಿವರ್ಸಿಟಿ ಮಾಡಿದ್ದಾರೆ ದೇವನಹಳ್ಳಿ. ಶಿಕ್ಷಣಕ್ಕೂ ನೀವು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀವಿ. ಮತ್ತೆ BGS ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಮಾಡಿ ಅಲ್ಲಿನ ಇಂಜಿನಿಯರಿಂಗ್ ಮಾಡ್ಬೋದು, ಏನು ಮೆಡಿಕಲ್ ಮಾಡ್ಬೋದು, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಭ್ಯಂತರ ಇಲ್ಲ. ಅವ್ರ ಫೀಸ್ಗೂ ಕೂಡ ಅಭ್ಯಂತರ ಮಾಡಲ್ಲ. 2 ಲಕ್ಷ 3 ಲಕ್ಷ ಆದರೂ ಕೂಡ ನಾವು ಅವನಿಸಿ ಆ ಮಗುನ ಶಾಲೆಗೆ ಸೇರಿಸ್ತೀವಿ, ಕಾಲೇಜಲ್ಲಿ ಇಡಿಸ್ತೀವಿ. ಆ ಥರ ಆಗಿ ಬೆಳೆದು ನಿಂತ್ಕೊಂಡು ಡೆಲ್ಲಿಯಲ್ಲಿ ಓದಿ ಬಂದು ಇವತ್ತು ಒಳ್ಳೊಳ್ಳೆ ಕಂಪ್ನಿಯಲ್ಲಿ ಇದ್ದಾರೆ. ಈಗ ಮೊನ್ನೆ ಹೊಸದಾಗಿ ಒಂದು ಸ್ವಲ್ಪ ರೀಸೆಂಟಾಗಿ ಒಂದಷ್ಟು ಜನ ಹುಡುಗರು ಮೀಟ್ ಮಾಡಿದೆ. ಅವರೆಲ್ಲ ಇವಾಗ ಆಲ್ರೆಡಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ, ಕಂಪ್ನಿಗಳು ನಡೆಸ್ತಾ ಇದ್ದಾರೆ. ಈ ಥರ ಎಲ್ಲೋ ಒಂದು ಜಾಗದಲ್ಲಿ ಯಾವುದೂ ಸಿಗದೆ, ಎಲ್ಲೂ ದಾರಿ ಸಿಗದೆ ಇದ್ದಾಗ ಅಂಥ ಮಕ್ಕಳು ನಮ್ಮ ಹತ್ರ ಬಂದಾಗ ನಮ್ಮ ಸ್ಪರ್ಶ ಒಂದು ದಾರಿ. ಒಂದು ಕರೆ ಇದೆ ಸರ್, ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ. ನಮಸ್ಕಾರ ರೀ ಸರ್. ಹಲೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಬೇಟಿ ಬಚಾವ್ ಯೋಜನೆಯಲ್ಲಿ ತಮ್ಮ ಏನೋ ಒಂದು ಟ್ರಸ್ಟ್ ಇದೆ, ಅದು ಗ್ರಾಮೀಣ ಪ್ರದೇಶ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಕಾರ್ಯ ಮಾಡ್ತಾ ಇದೆ? ಓಕೆ ಸರ್. ಬಾಬುರಾವ್ ಸರ್, ನಮ್ಮ ಸಂಸ್ಥೆ ಈಗ ಉತ್ತರ ಕನ್ನಡದಿಂದ ಬರೋ ಮಕ್ಕಳೇ ಜಾಸ್ತಿ ಬೆಂಗಳೂರಲ್ಲಿ ಇದ್ದಾರೆ. ನಿಮ್ಗೇನಾಗುತ್ತೆ, ಈ ವಲಸಿಗ ಕುಟುಂಬಗಳು ಬರೋದೇ ಉತ್ತರ ಕರ್ನಾಟಕದಿಂದ. ಯಾಕಂದರೆ ಬೆಂಗಳೂರು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ತುಂಬ ದೊಡ್ಡ ಮಟ್ಟದ ಪಾತ್ರ ಮಾಡ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದ ಕುಟುಂಬಗಳು, ಸಮುದಾಯಗಳು. ಹಾಗೆ ಉತ್ತರ ಭಾರತದಿಂದನೂ ಬರ್ತಾರೆ. ಬಟ್ ಇವತ್ತು ಬೆಂಗಳೂರು ಅಭಿವೃದ್ಧಿಯಾಗಿ ಕಾರಣನೇ ಉತ್ತರ ಕರ್ನಾಟಕ. ಅಲ್ಲಿಂದ ಪಾಪ ಜನ ಬಂದು ಇಲ್ಲಿ ಕೊಳಗೇರಿಗಳು ಕೂತ್ಕೊಂಡು ಇರೋಕ್ಕೆ ಜಾಗ ಇರಲ್ಲ, ಮಲಗೋಕ್ಕೆ ಜಾಗ ಇರಲ್ಲ, ಒಂದು ಪ್ಲಾಸ್ಟಿಕ್ ಟೆಂಟ್ಸ್ ಹಾಕ್ಕೊಂಡು ತುಂಬ ಅವ್ಯವಸ್ಥೆಗಳಲ್ಲಿ ಆ ಮಕ್ಕಳು ಮತ್ತು ಕುಟುಂಬಗಳು ಇರ್ತಾರೆ. ಆ ಮಕ್ಕಳನ್ನು ನಾವು ಕರ್ಕೊಂಬಂದು ಶಿಕ್ಷಣ ಕೊಡೋಕ್ಕೆ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಈಗ ಒಂದು ಸಾಮೂಹಿಕ ಶಕ್ತಿ ಅಂತ ಒಂದು ಕಾರ್ಯಕ್ರಮ ಸ್ಪರ್ಶಾಟ ಸಂಸ್ಥೆ ಮತ್ತು ಈ ಥರ ಒಂದು 7-8 ಸಂಸ್ಥೆಗಳು ಒಗ್ಗೂಡಿ ಸತ್ವ ಅಂತ ಒಂದು ಆರ್ಗನೈಸೇಷನ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಈ 40 ಬೆಂಗಳೂರಿನ 40 ಚಿಂದಿ ಆಯುವ ಕುಟುಂಬಗಳು ಮತ್ತು ತ್ಯಾಜ್ಯ ಆಯುವ ಕುಟುಂಬಗಳ ಸಮುದಾಯಗಳು ಹತ್ರ 7,000 ಕುಟುಂಬಗಳನ್ನು ಗುರುತಿಸಿದ್ದೀವಿ. ಆ ಕುಟುಂಬಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಆ ಕುಟುಂಬಗಳಲ್ಲಿ 3,500 ಮಕ್ಕಳು ಗುರುತಿಸಿ ಅವ್ರಿಗೆಲ್ಲರೂ ಶಾಲೆಯಲ್ಲಿ ಇರಬೇಕು. ಯಾಕಂದರೆ ಚಿಂದಿ ಆಯೋದು ಅನ್ನೋದು ಅಷ್ಟು ಸುಲಭ ಇಲ್ಲ. ಬೆಂಗಳೂರಿನ ನೈರ್ಮಲ್ಯವಾಗಿ ಇರೋದಕ್ಕೆ ಕಾರಣನೇ ಈ ಕುಟುಂಬಗಳು ಇರೋದ್ರಿಂದ. ಇಲ್ಲಾಂದರೆ ಇವತ್ತು ಬೆಂಗಳೂರು ನೈಮಲ್ಲಿ ಇರ್ತಾ ಇರಲಿಲ್ಲ. ಪ್ರತಿನಿತ್ಯ ನೀವು ಎದ್ದೇಳಕ್ಕೆ ಮೊದಲೇ ಅವರು ಅದನ್ನು ಕ್ಲೀನ್ ಮಾಡಿಬಿಟ್ಟು ಹೊಟ್ಬಿಡ್ತಾರೆ ಪಾಪ. ಆದರೆ ಅವ್ರಿಗೆ ಅಲ್ಲಿನ ಬದುಕು ತುಂಬ ದುರವಸ್ಥೆಯಲ್ಲಿ ಇರ್ತದೆ. ಆ ಕುಟುಂಬಗಳಿಗೆ ಮೂಲಭೂತವಾಗಿ ನೀರಿನ ಸೌಕರ್ಯ ಮಾಡಿಸ್ಕೊಡೋದು, ಟಾಯ್ಲೆಟ್ಸ್ ವ್ಯವಸ್ಥೆ ಮಾಡ್ಕೊಳೋದು, ಮತ್ತು ಆ ಮಕ್ಕಳು ಓದುವಂಥ ಅಂಗನವಾಡಿಗಳ ಜೊತೆ ಕೆಲಸ ಮಾಡಿ ಅಂಗನವಾಡಿಯಲ್ಲಿ ವಾಶ್ ಫೆಸಿಲಿಟಿ, ಟಾಯ್ಲೆಟ್ಸು, ಬಾತ್ರೂಮ್ಸ್ ಇವೆಲ್ಲ ರೆಡಿ ಮಾಡ್ಕೊಡೋದು, ಮತ್ತು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡೋದು, ಓದೋ ವ್ಯವಸ್ಥೆಗಳಿಗೆ ಏನು ಬೇಕೋ ಅದು ಮಾಡ್ಕೊಳೋದು, ಪೇಂಟಿಂಗ್ ಮಾಡ್ಕೊಡೋದು. ಹಾಗೆ ಅಲ್ಲಿ ಓದ್ತಾ ಇರೋಂಥ 335 ಶಾಲೆಗಳನ್ನು ತೊಗೊಂಡಿದ್ದೀವಿ. ಈ ಮಕ್ಕಳು ಹೋಗೋ ಶಾಲೆಗಳೇ ತೊಗೊಂಡಿದ್ದೀವಿ. ಅಲ್ಲಿ ಓದ್ತಾರಂಥ 35 ಶಾಲೆಗಳಲ್ಲೂ ಕೂಡ ಆ ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥೆ ಮಾಡೋದು, ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮಾಡಿಸೋದು, ಆಮೇಲೆ ಅಲ್ಲಿ ಲೈಬ್ರರಿ ವ್ಯವಸ್ಥೆ ಮಾಡ್ಕೊಡೋದು, ಮತ್ತು ದಿನ ಅಲ್ಲಿ ಮಕ್ಕಳಿಗೆ ನೋಟಿಸ್ ಬೋರ್ಡ್ ಮಾಡ್ಕೊಳೋದು, ಮತ್ತು SDMCನ ಸ್ಟ್ರೆಂಥನ್ ಮಾಡೋದು, ಮತ್ತು ಈ ಮಕ್ಕಳು ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಮತ್ತೆ ಯಾವುದೇ ಮಗು ಕೂಡ ಶಾಲೆಯಿಂದ ಹೊರಗಡೆ ಇರಬಾರ್ದು, ಅವರ ಹಕ್ಕದು. ಹೌದು, ಆ ಹಕ್ಕನ್ನ ಕಸಿದುಕೊಳ್ಳಬಾರ್ದು. ಮತ್ತೆ ಆ ಶಾಲೆಗಳಲ್ಲಿ ತಾರತಮ್ಯ ಆಗಬಾರ್ದು. ಆ ಶಾಲೆಗಳಲ್ಲಿ ತಾರತಮ್ಯ ಬರುತ್ತೆ. ಇವ್ರು ಇಲ್ಲಿಂದ ಬರ್ತಾರೆ, ಅವ್ನು ಸೇರಿಸ್ಕೊಳಲ್ಲ, ವಾಸನೆ ಸೇರಿಸ್ಕೊಳಲ್ಲ. ಇದನ್ನೆಲ್ಲ ತೊಡೆಯಾಕೋದಕ್ಕೆ ಲಾಸ್ಟ್ 3-4 ವರ್ಷದಿಂದ ಕೆಲಸ ನಡೀತಾ ಇದೆ. ಇವತ್ತು ತುಂಬಾ ರಿಸಲ್ಟ್ ಬಂದಿದೆ. ಆ ಥರದ್ದು ಒಂದಷ್ಟು ಮಕ್ಕಳನ್ನ ರಕ್ಷಣೆ ಮಾಡೋದಷ್ಟೇ ಅಲ್ಲ, ಮಕ್ಕಳಿಗೆ ಕಲಿಸೋಕ್ಕೆ ಬೇಕಾಗಿರ್ತಕ್ಕಂಥ
ಮನಸ್ಥಿತಿ ಹಾಗೇನೆ ವಾತಾವರಣ ಕಲ್ಪಿಸಿಕೊಡೋದು ಕೂಡ ಬಹಳ ಮುಖ್ಯ. ಅದನ್ನು ಸ್ಪರ್ಶ ಮಾಡ್ತಿದೆ. ಓಕೆ, ಹಾಸನಿಂದ ಮತ್ತೊಬ್ಬರು ಉಷಾ ಅವರು ಕರೆ ಮಾಡ್ತಿದ್ದಾರೆ. ಉಷಾ ಅವರೇ ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಕೇಳಿ ಪ್ರಶ್ನೆ. ನಮಸ್ತೆ. ಈಗ ಒಂದು ಹೆಣ್ಮಗುಗೆ 25 ವರ್ಷ ಆಗಿದೆ. ಅದು ವಿದ್ಯಾಭ್ಯಾಸ ಏನು ಇಲ್ಲ ಅಷ್ಟು. ಸ್ಕೂಲ್ಗೆ ಹೋಗಿದೆ ಆದ್ರೂ ವಿದ್ಯಾಭ್ಯಾಸ ಇಲ್ಲ. ಹುಡುಗಿ ಎಲ್ಲಿ ಸೇರಿಸಬಹುದು, ಯಾವ ತರ? ಓಕೆ, ಪೇರೆಂಟ್ಸ್ ಇದಾರಮ್ಮ ಅವ್ರಿಗೆ? ಪೇರೆಂಟ್ಸ್ ಇದಾರೆ, ಅವ್ರಿಗೆ ವಯಸ್ಸಾಗಿದೆ ಜಾಸ್ತಿ. ಓಕೆ, ಆ ಮಗು ಸ್ಪೆಷಲ್ ಚಿಲ್ಡ್ರನ್ ಅಥವಾ ಅದೇ ಸ್ಪೆಷಲ್ ನಾರ್ಮಲ್ ಆಗಿದೆ, ಬುದ್ಧಿಮಾಂದ್ಯ ಇದೆ ಅದು? ಕೇಳಿಸ್ಕೊಳ್ಳಿ. ಉಷಾ ಮೇಡಮ್, ಅದು ನೀವು ಮಗು 25 ವರ್ಷದ ಮಗು ಅಂತ ಕನ್ಸಿಡರ್ ಮಾಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹೆಣ್ಮಗುನಂತಾನೆ 25 ವರ್ಷ ಆದ್ರೆ ಕೂಡ ನೀವು ಮಗು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಸೊ ಮುಖ್ಯವಾಗಿ ಏನಂದ್ರೆ ಆ ಜಿಲ್ಲೆಯಲ್ಲಿ ಮಹಿಳಾ ಸಬಲೀಕರಣ ಇಲಾಖೆ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋದ್ರೆ ಹಾಸನ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬರುತ್ತೆ. ಅಲ್ಲಿಗೆ ಹೋದ್ರೆ ಮಹಿಳಾ ಸೆಲ್ ಅಂತ ಬರುತ್ತೆ, ಮತ್ತೆ ಸಾಂತ್ವನ ಕೇಂದ್ರಗಳಂತ ಇದಾವೆ. ಸಾಂತ್ವನ ಕೇಂದ್ರ ಪ್ರತಿ ಜಿಲ್ಲೆಗೆ ಒಂದು ಸಾಂತ್ವನ ಕೇಂದ್ರ ಇರುತ್ತೆ. ಅವ್ರಿಗೆ ಯಾರು ಅಲ್ಲಿ ನೀವು ಹಾಸನದಲ್ಲಿ ಮಹಿಳಾ ಚೈಲ್ಡ್ ಹೆಲ್ಪ್ ಲೈನ್ ಇದು ನೀವು 1098ಕ್ಕೆ ಫೋನ್ ಮಾಡಬಹುದು. ಬೇಕಾದ್ರೆ ಅಲ್ಲಿ ಹೇಳಿದ್ರೆ ಅವ್ರಿಗೆ ಹೋಗ್ಬೇಕು, ಡೀಟೇಲ್ ಕೊಡ್ತಾರೆ. 1098ಕ್ಕೆ ಫೋನ್ ಮಾಡಿದ್ರು ಹೇಳ್ತಾರೆ. ಇಲ್ಲ ಅಂದ್ರೆ ನೀವು ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರು ಆಗತ್ತೆ. ಇಲ್ಲ ಅಂದ್ರೆ ಅಲ್ಲಿ ಯಾವುದೋ ತಾಲೂಕು ಆಫೀಸಲ್ಲಿ CDPO ಅಂತ ಬರ್ತಾರೆ, CDPO ಬರ್ತಾರೆ. ಇಲ್ಲ ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಕೇಳಿ, ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಲ್ಲೇ ಇಟ್ಕೊಂತಾರೆ. ಮತ್ತೆ ಹಾಗೇನಾದ್ರೂ ಅವ್ರಿಗೆ ಅವ್ರ ಕೆಲಸ ಅವ್ರು ಮಾಡಿ ಅಥವಾ ಬೇರೆ ಕೆಲಸ ಮಾಡಂಗಿದ್ರು ಕೂಡ ನಾವು ಬೇರೆ ಕೆಲಸಗಳು ಕೂಡ ಅವರಿಗೆ ಅವಕಾಶಗಳು ಕೊಡಿಸ್ತಾರೆ. ಅಲ್ಲಿ ಸಾಂತ್ವನ ಕೇಂದ್ರಕ್ಕೆ ಹೋದ್ರೆ ಅವ್ರ 1 ತಿಂಗಳು 2 ತಿಂಗಳು ಇಟ್ಕೊಂಡು ಅವ್ರ ಮನಸ್ಥಿತಿಗಳೆಲ್ಲ ಸರಿ ಮಾಡಿ ಅಥವಾ ಬೇರೆ ಜಾಗಗಳಲ್ಲಿ ಕೆಲಸಗಳಿದ್ರೆ ಕೆಲಸಗಳು ಕಳಿಸ್ತಾರೆ. ಮತ್ತೆ ಇವತ್ತು ಸರ್ಕಾರದ ಮಹಿಳೆಯರ ಹಾಸ್ಟೆಲ್ಸ್ ಇದೆ, ಫ್ರೀ ಹಾಸ್ಟೆಲ್ಸ್ ಇದೆ. ಮಹಿಳೆಯರಿಗೆ ಫ್ರೀ ಹಾಸ್ಟೆಲ್ ಸರ್ಕಾರ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲಾವಾರು ದೊಡ್ಡ ದೊಡ್ಡ ಕೇಂದ್ರಗಳು ಮಾಡಿದ್ದಾರೆ. ಮಕ್ಳು ಇರ್ತಾರಮ್ಮ, ಒಂದೇ ಮಗುನ ಒಂದು ಹಾಸ್ಟೆಲ್ ಇಡಕ್ಕಾಗತ್ತಾ? ಹಾಸ್ಟೆಲ್ ಅಂದ್ರೆ ಆ ತರದ ಸೌಲಭ್ಯಗಳಿಲ್ಲದೆ ರಕ್ಷಣೆ ಇಲ್ಲದೆ ಇರತಕ್ಕಂತ ಮಕ್ಕಳ ಒಂದು ಕೇಂದ್ರ ಅದು. ಅಲ್ಲಿ ಎಲ್ಲ ಇರ್ತಾರೆ. ದಯವಿಟ್ಟು ಎಲ್ಲ ಮಾಹಿತಿ ಸಿಗುತ್ತೆ. 1098ಗೆ ಫೋನ್ ಮಾಡ್ಬಿಡಿ. ಇಲ್ಲ ಅಂಗನವಾಡಿ ಅಲ್ಲಿರೋ ನಿಮ್ಮ ಮನೆ ಪಕ್ಕದಲ್ಲಿರೋ ಅಂಗನವಾಡಿ ಕಾರ್ಯಕರ್ತರು ಮೀಟ್ ಮಾಡಿ ಅವ್ರಿಗೆ ಹೇಳಿ, ಅವ್ರು ಹೇಳ್ತಾರೆ. ಓಕೆ ಸರ್, ಒಟ್ಟು ಒಂದಷ್ಟು ಅವೇರ್ನೆಸ್ ಅಂತ ಬರ್ತಾ ಇದೆ. ಹೌದು ಸರ್. ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಕಾರ್ಯಕ್ರಮ ಅಲ್ಲ. ಆ ಕಾರ್ಯಕ್ರಮದ ಜೊತೆ ನಾವು ಅಂದರೆ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಸರ್ಕಾರ ನಮಗಾಗಿ, ನಮ್ಮ ದೇಶಕ್ಕಾಗಿ, ದೇಶದ ಹೆಣ್ಣು ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅನ್ನೋಂಥ ಒಂದು ಜಾಗೃತಿ, ಒಂದು ಅರಿವು ಬಂದಿದೆ. ಹೌದು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಮಾತಾಡ್ತಾ ಹೋದರೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥದ್ದು ಅನಿವಾರ್ಯ. ಇವತ್ತು ಈ ಪರಿಹಾರಾತ್ಮಕ ಮಾರ್ಗವಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದಾದರೆ ಸರ್ಕಾರದ ಕಡೆ ಬಿಡೋದಾ ಅಥವಾ ಸಮುದಾಯನೂ ಇನ್ವಾಲ್ವ್ ಆಗಬೇಕು ಸರ್? ಸರ್, ಇಲ್ಲಿ ಸರ್ಕಾರ ಆಗಲೇ ಮೊದಲೇ ಮಾತಾಡ್ದಂಗೆ ಸರ್ಕಾರ ಒಂದು ಯೋಜನೆಗಳನ್ನು ಆಕ್ಟ್ಗಳನ್ನು ಮಾಡ್ಬೋದು, ಯೋಜನೆಗಳನ್ನು ರೂಪಿಸ್ಬೋದು ಆಕ್ಟ್ಗಳ ಅಂಡರಲ್ಲಿ. ಆ ಯೋಜನೆಗಳಿಗೆ ಕಾರ್ಯ ಅನುಷ್ಠಾನ ಮಾಡೋದಕ್ಕೆ ಸಮಿತಿಗಳು ಮತ್ತೆ ಒಂದು ಟೀಮನ್ನು ಕಟ್ಟಬಹುದು. ಅದಕ್ಕೆ ಒಂದು ಅನುದಾನವನ್ನು ಮೀಸಲಿಡಬಹುದು. ಆದರೆ ಕೊನೆಗೆ ಫಲಾನುಭವಿಗಳು ಕೂಡ ಬರ್ತಾರೆ, ಮತ್ತೆ ಅದನ್ನ ಅನುಷ್ಠಾನ ಮಾಡೋರು ಬರ್ತಾರೆ. ಇಲ್ಲಿ ಆ ಅನುಷ್ಠಾನ ಮಾಡೋರು, ಫಲಾನುಭವಿಗಳು, ಅದರ ಜೊತೆ ಇರುವಂತ ಸಂಬಂಧ, ಅದರ ಜೊತೆ ಸಮುದಾಯ ಮತ್ತು ಸಮಾಜ. ಯಾವತ್ತು ಸಮುದಾಯ, ಸಮಾಜ, ಕುಟುಂಬಗಳಲ್ಲಿ ಶಿಕ್ಷಣದ ಅರಿವು ಬಂದು ನಮಗಿಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು, ನಮಗೆ ಶಿಕ್ಷಣ ಬೇಕು, ನಮ್ಮ ಸಮಾಜ ಚೆನ್ನಾಗಾಗಬೇಕಂದ್ರೆ ಹೆಣ್ಣು ಮಗುವನ್ನ ನಾವು ಕೀಳಾಗಿ ಕಾಣಬಾರ್ದು. ಹೆಣ್ಣು ಮಗುವಿಗೆ ಶಿಕ್ಷಣ ಕೊಡಬೇಕು, ಹೆಣ್ಣು ಮಗುವಿನ ಅಭಿವೃದ್ಧಿ ಕೆಲಸಕ್ಕೆ ಹೋಗಬೇಕು, ಅವರು ಕೂಡ ಸ್ವಂತ ಕಾಲದ ಮೇಲೆ ನಿಲ್ಲಬೇಕು ಅಂತ ಯಾವತ್ತಾಗತ್ತೋ ಅವತ್ತು ಬದಲಾವಣೆಗಳು ಶುರುವಾಗ್ಬಿಡುತ್ತೆ. ಓಕೆ, ಅದಕ್ಕೆ ನಾವು ಯಾರೂ ಯೋಚನೆ ಮಾಡೋಂಗಿಲ್ಲ. ಅದೇ ಆಟೋಮೆಟಿಕ್ಕಾಗಿ ಇಡೀ ಸಮಾಜ ಬದಲಾಗ್ಕೊಂಡು ಹೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ನಾವು ಯಾವತ್ತೂ ಅಷ್ಟೇ ಸರ್ಕಾರಗಳನ್ನು ಬ್ಲೇಮ್ ಮಾಡೋದು ಅಥವಾ ಸಮಾಜನ ಬ್ಲೇಮ್ ಮಾಡೋದು, ಸಮುದಾಯಗಳನ್ನು ಬ್ಲೇಮ್ ಮಾಡೋದು ಅಥವಾ ದೂಷಣೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಮ್ಮ ಎದುರುಗಡೆ ಇರುವಂಥ ಒಂದೊಂದು ಸಮಸ್ಯೆ, ನಾವೀಗ 145 ಕೋಟಿ ಜನ ಇದ್ದೀವಿ. ಏನೋ ಅದರಲ್ಲಿ ಒಂದು 5% ಜನ ಅಥವಾ 1% ಜನ ಕೂಡ ಈ ಒಂದು ಸಮಸ್ಯೆಗಳಿಗೆ ಸ್ಪಂದಿಸೋಕೆ ಶುರು ಮಾಡಿದ್ರೆ, ಹೌದಪ್ಪ ನಾನು ಕಷ್ಟದಲ್ಲಿದ್ದೆ, ನಾನು ಇವತ್ತು ಚೆನ್ನಾಗಿದ್ದೀನಿ, ನಾನೇನೋ ಒಂದು ಸಂಪಾದನೆ ಮಾಡಿದ್ದೀನಿ, ನಾನು ಒಂದು ಮನೆ ಮಾಡಿದ್ದೀನಿ, ನನ್ನ ಬದುಕು ಚೆನ್ನಾಗಿದೆ, ಇವತ್ತಿನ ಪರಿಸ್ಥಿತಿ ನಾನು ಒಬ್ಬರಿಗೇನೋ ಸಹಾಯ ಮಾಡ್ತೀನಿ ಅಥವಾ ಈ ಥರ ಒಂದು ಸಮಸ್ಯೆಯಲ್ಲಿರುವಂಥ ಹೆಣ್ಣು ಮಗುನ ಗುರುಸ್ತೀನಿ ಅಥವಾ ಈ ಥರ ಒಬ್ಬರು ಸಮಸ್ಯೆಯಲ್ಲಿರೋರಿಗೆ ನಾನು ಪರಿಹಾರ ಕಂಡುಹಿಡಿತೀನಿ ಅಂತ ನಾನೇನಾದರೂ ಯೋಚನೆ ಮಾಡಿದ್ರೆ ಸಮಾಜದಲ್ಲಿ ಯಾವ ಸಮಸ್ಯೆನೂ ಇರಲ್ಲ.
ಎಲ್ಲದಕ್ಕೂ ಪರಿಹಾರ ಬಂದ್ಬಿಡುತ್ತೆ. ಅಲ್ವಾ ಸರ್? ಅದ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಹೆಣ್ಣು ಮಗು ಮನೆಯಲ್ಲಿ ಬೇಕೇ ಬೇಕು. ಇಬ್ರು ಹೆಣ್ಮಕ್ಳಾಗಿದ್ದಾರೆ ಅಂತ ನೀವು ಕಡೆಗಣಿಸೋದು ಬೇಡ. ಒಂದು ಮೊದಲನೇ ಹೆಣ್ಮಗು ಆಗಿದೆ, ಇನ್ನೊಂದು ಹೆಣ್ಮಗು ಆಗ್ಬಿಡುತ್ತೆ ಅಂತ ಎಷ್ಟೋ ಜನ ತೊಳ್ಳಾಡ್ತಾ ಇರ್ತಾರೆ. ಅದರಿಂದ ಹೊರಗಡೆ ಬನ್ನಿ. ಮುಂದೆ ಇರೋದೇ ಹೆಣ್ಣು ಮಕ್ಕಳಿಗೆ ಭವಿಷ್ಯ. ಹೆಣ್ಣು ಮಕ್ಕಳ ಅವರೇ ಇಡೀ ದೇಶನ ಆಳ್ಬೇಕಾಗತ್ತೆ, ಅವರೇ ಎಲ್ಲನೂ ನಡೆಸಬೇಕಾಗತ್ತೆ. ನಾವೆಲ್ಲರೂ ಸಹ ಅವರಿಗೆ ಗೌರವ ಕೊಟ್ಟು ಅವರಲ್ಲಿ ಚೆನ್ನಾಗಿರೋದಕ್ಕೆ ನಮ್ಮೆಲ್ಲರೂ ಪ್ರಯತ್ನ ನಡಿಬೇಕಾಗತ್ತೆ. ಓಕೆ, ಬಹಳ ಅದ್ಭುತವಾದಂಥ ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಪ್ರಿಯ ವೀಕ್ಷಕರೇ, ಶ್ರೀಯುತ ಗೋಪಿನಾಥ್ ಅವರು ಹೇಳಿದಂಥ ಸಮಸ್ಯೆಗಳು ಹಾಗೆ ಪರಿಹಾರದ ಮಾರ್ಗಗಳು, ಅದರ ಮೂಲಕನೇ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು, ಹೆಣ್ಣು ಮಗುವನ್ನು ಓದಿಸೋವಂಥ ಕಾಯಕಕ್ಕೆ ನಾವೆಲ್ಲ ಪ್ರತಿಜ್ಞೆ ಮಾಡೋಣ. ಇನ್ನು 10 ವರ್ಷದಲ್ಲಿ ಇನ್ನೊಂದು ಹೊಸ ಭಾರತದ ಪರಿಕಲ್ಪನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರಲಿ ಅಂತ ಹೇಳಿ ಹಾರೈಸ್ತಾ, ಸರ್ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಆತ್ಮೀಯರೇ, ತಮಗೂ ಕೂಡ ಧನ್ಯವಾದಗಳು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ದೂರದರ್ಶನ ಚಂದನ ಯಾವಾಗಲೂ ಕೂಡ ಇದರ ಜೊತೆ ಇರಿ. ನಮಸ್ಕಾರ.